वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಮುಖ್ಯವಾಗಿ ನಾವು ಪಾಪ ಪುಣ್ಯಗಳನ್ನ ತಗೋಬೇಕು ಅಥವಾ ತಾಮಸ ರಾಜಸ ಸಾತ್ವಿಕ ಪ್ರಭಾವ ನಮ್ಮ ಮೇಲಿರುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ದಾನ, ಯಜ್ಞ, ತಪಸ್ಸು ಮತ್ತೆ ಆಹಾರ, ಈ 4 ಸಹ ತುಂಬಾ ಮುಖ್ಯವಾಗುತ್ತೆ ಅಂತ ತಿಳ್ಕೊಂಡ್ವಿ. ಆಹಾರದ ಬಗ್ಗೆ ನಾವು ಇಷ್ಟಪಡುವ ಆಹಾರದ ಮೇಲೆ ನಮ್ಮ ಸಾತ್ವಿಕ ರಾಜಸ ತಾಮಸ ಗುಣ ಅಡಗಿರುತ್ತೆ ಅಂತ ತಿಳ್ಕೊಂಡ್ರೆ, ಯಜ್ಞ ಯಾವ ರೀತಿ ಮಾಡ್ಬೇಕು ಹಾಗೂ ತಪಸ್ಸು ಯಾವ ರೀತಿ ಮಾಡ್ಬೇಕು, ಹಾಗೇನೆ ಯಜ್ಞ, ದಾನ, ತಪಸ್ಸು ಈ 3 ಇದೆ. ಈ 3ರಲ್ಲಿ ಮತ್ತೆ ಸಾತ್ವಿಕ ರಾಜಸ ತಾಮಸ ಈ ರೀತಿ ತಿಳ್ಕೊಳ್ತಾ ಹೋದ್ವಿ. ಯಜ್ಞದ ಬಗ್ಗೆ ತಿಳ್ಕೊಂಡ್ವಿ ಹಾಗೂ ತಪಸ್ಸಿನ ಬಗ್ಗೆ ತಿಳ್ಕೊಂಡ್ವಿ. ಇದಕ್ಕಿಂತ ಮುಂಚೆ ನಾವು ಆಹಾರದ ಬಗ್ಗೆನೂ ಸಹ ತಿಳ್ಕೊಂಡ್ವಿ. ಈಗ ಪ್ರಮುಖವಾಗಿ ದಾನದ ಬಗ್ಗೆ. ದಾನದಲ್ಲೂ ಅಷ್ಟೇ ಕಾಯ ವಾಚ ಮನಸ 3 ಇರುತ್ತೆ ಅಂತ ಹೇಳ್ತಾ ಹೋಗ್ತಾರ. ದಾನ ಅಂತ ಹೇಳಿದ್ರೆ ಮೊದಲನೇದಾಗಿ ಕೊಡೋದು ಅಂದ್ರೆ ಹೇಗೆ ಕೊಡುವುದು, ನಾವು ಹೇಗೆ ಕೊಡ್ತೀವಿ, ಯಾರಿಗೆ ಕೊಡ್ತೀವಿ, ಅರ್ಹರಿಗೆ ಕೊಡೋದಿಲ್ವಾ, ಇದೆಲ್ಲವೂ ಸಹ ತುಂಬಾ 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 ಮುಖ್ಯ ಆಗ್ತಾ ಹೋಗುತ್ತೆ. ದಾನ ಕೊಡುವುದು ಅಂತ ಅಂದ್ರೆ ನಾವು ನಮಗಾಗಿ ಪುಣ್ಯವನ್ನ ಸಂಪಾದನೆ ಮಾಡೋದು. ಅಂದ್ರೆ ಕಳೆದ ಜನ್ಮದಲ್ಲಿ ನಾವೇನು ಕೊಟ್ಟಿದ್ವೋ ಅದರ ಪರಿಣಾಮವಾಗಿ ನಾವು ಇವತ್ತು ಎಲ್ಲವನ್ನ ಅನುಭವಿಸ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ಜನ್ಮದಲ್ಲೂ ನಮಗೆಲ್ಲಾ ಸಿಕ್ಕಬೇಕು ಅಂತ ಅನ್ನೋದಾದ್ರೆ ನಾವು ಖಂಡಿತವಾಗ್ಲೂ ಈ ಜನ್ಮದಲ್ಲಿ ದಾನವನ್ನ ಮಾಡಿರ್ಬೇಕು. ಇದಕ್ಕೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಕರ್ಣನ ಉದಾಹರಣೆನೆ ತಗೋಬೇಕಾಗತ್ತೆ. ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ತರಗತಿ ಶುರು ಆಗಿದ್ದು ಸಹ ಅದೇ ಮಾಸದಲ್ಲಿ, ಅಂದ್ರೆ ಆಶ್ವಯುಜ ಮಾಸದ ಪಕ್ಷ ಮಾಸದಲ್ಲಿ ಅಲ್ವಾ. ನಮ್ಮೆಲ್ರಿಗೂ ಗೊತ್ತು 15 ದಿನಗಳ ಕಾಲ ನಾವೆಲ್ಲರೂ ಸಹ ಪಕ್ಷವನ್ನ ಆಚರಣೆ ಮಾಡ್ತೀವಿ. ಇದಕ್ಕೂ ಕರ್ಣಂಗೂ ಏನಪ್ಪಾ ಸಂಬಂಧ ಅಂತ ನೋಡೋದಾದ್ರೆ, ಕರ್ಣ ಸಾವನ್ನಪ್ಪಿ ಅವನು ಮೇಲಿನ ಲೋಕಕ್ಕೆ ಹೋದಾಗ ಅವನಿಗೆ ತಿನ್ನೋದಿಕ್ಕೆ ಮುತ್ತು ರತ್ನ ಬಂಗಾರ ಈ ತರದ್ದೇ ಕೊಡ್ತಾ ಇರ್ತಾರಂತೆ, ಆಹಾರವನ್ನೇ ಕೊಡೋದಿಲ್ವಂತೆ. ಅವನು ಕೇಳ್ತಾನೆ, ಯಾಕೆ ನನಗೆ ಈ ರೀತಿ ಕೊಡ್ತೀರಾ, ನನ್ಗೆ ಆಹಾರ ಕೊಡ್ಬೇಕಲ್ವಾ ಅಂತ. ಆಗ ಅವ್ರು ಹೇಳ್ತಾರಂತೆ, ನೀನ್ ಏನ್ ದಾನ ಮಾಡಿದ್ಯಾ ಅದನ್ನೇ ನಿಂಗೆ ಕೊಡ್ತಾ ಇದೀವಿ ಅಂತ. ಅಂದ್ರೆ ಅವನು ಯಾವತ್ತೂ ಅವನ ಜನ್ಮದಲ್ಲಿ ಅವನು ಆಹಾರವನ್ನ ದಾನನೇ ಮಾಡಿರೋದಿಲ್ವಂತೆ. ಆಗ ಅವನು ಕೇಳ್ಕೊಳ್ತಾನೆ, ಹಾಗಿದ್ರೆ ನಾನು ಇದನ್ನ ಹೇಗೆ ತಿನ್ನೋದಿಕ್ಕೆ ಸಾಧ್ಯ? ಸರಿ, ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ನೀನೂ ಸಹ ನಿನ್ನ ಪಿತೃಗಳಿಗೆ ನೀನು ಆಹಾರವನ್ನ ಕೊಟ್ಟಿಲ್ಲ, ಹಾಗಾಗಿ ಈ 15 ದಿನ ಅವರ ಕಾರ್ಯವನ್ನ ಮಾಡು ಹಾಗೂ ಆಹಾರವನ್ನ ದಾನ ಮಾಡು. ಆಗ ನೀನ್ ಇಲ್ಲಿ ಬಂದಾಗ ನಿನಗೆ ಆಹಾರವನ್ನ ನಾವು ಸಹ ಕೊಡ್ತೀವಿ. ಬೇರೆಯವರಿಗೆ ಕೊಡು, ಈ ತರ ಭೂಲೋಕಕ್ಕೆ ಮತ್ತೆ ಕಳಿಸೋದಿಲ್ಲ, ಆದ್ರೆ ನೀನು ದಾನಶೂರ ಕರ್ಣ ಆಗಿರುವುದರಿಂದ ನಿನ್ಗೆ ಕಳಿಸ್ತೀವಿ ಅಂತ ಹೇಳ್ತಾ ಹೋಗ್ತಾರ. ಸೊ ನಾವ್ ಏನನ್ನ ದಾನ ಮಾಡ್ತೀವಿ ಅದು ನಮಗೆ ಸಿಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ, ಶ್ರಾದ್ದ ಸಮಯದಲ್ಲಿ ನಾವ್ ಏನು ದಾನ ಮಾಡ್ತೀವಿ ಅದು ಅವರಿಗೆ ಸಿಕ್ಕುತ್ತೆ ಅಂತ ವಾಡಿಕೆ ಸಹ ಇದೆ. ಅದು ಒಂದು ರೀತಿ ಸರಿ, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಾವು ಇರುವಾಗಲೇ ಎಲ್ಲವನ್ನ ದಾನ ಮಾಡ್ಬಿಡ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ದಾನ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವು ತಿಳಿದುಕೊಂಡು ದಾನ ಮಾಡ್ಬೇಕು. ಯಾರಿಗ್ ದಾನ ಮಾಡ್ತಾ ಇದೀವಿ, ಯಾಕೆ ದಾನ ಮಾಡ್ತಾ ಇದೀವಿ, ಅವ್ರು ಅರ್ಹರಲ್ವಾ, ಅಥವಾ ನಾನು ಖುಷಿಯಾಗಿ ದಾನ ಮಾಡ್ತಿದ್ದೀನ ಅಥವಾ ಅವರು ಖುಷಿಯಾಗಿ ಇಸ್ಕೊಳ್ತಾ ಇದಾರ, ಎಲ್ಲವುದೂ ಸಹ ತುಂಬಾ ಪ್ರಮುಖವಾಗಿರತ್ತೆ. ಸಾಮಾನ್ಯವಾಗಿ ಸಾತ್ವಿಕ ದಾನ ಏನಿದೆ ಇದು ನಮ್ಗೆ ಪುಣ್ಯವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಆಕ್ಚುಲಿ ಇವತ್ತು
ತರಗತಿ ಮುಗಿದ ಮೇಲೆ ಕತೆ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ತರಗತಿಗಿಂತ ಮುಂಚೆನೆ ಕತೆ ಹೇಳ್ಬೇಕು ಅನ್ನಿಸ್ತು. ಹಾಗಾಗಿ ಕತೆ ಹೇಳಿ ನಂತರ ಪಾಠವನ್ನ ಶುರು ಮಾಡ್ತೀನಿ. ಒಬ್ಬ ತುಂಬಾ ಶ್ರೀಮಂತ. ಆ ಶ್ರೀಮಂತ ಏನ್ ಮಾಡ್ತಾ ಇರ್ತಾನೆ, ಅವನಿಗೆ ದಾನ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಆದ್ರೆ ಅವನಿಗೆ ದುಡ್ಡು ಖರ್ಚಾಗ್ಬಾರ್ದು. ನೋಡಿ, ಪುಣ್ಯ ಬೇಕು, ಭಗವಂತನ ಸೇವೆ ಮಾಡ್ಬೇಕು, ಆದ್ರೆ ಹಣ ಮಾತ್ರ ಖರ್ಚಾಗ್ಬಾರ್ದು. ಇದು ಅವನ ಮೈಂಡ್ ಸೆಟ್ ಆಗಿರುತ್ತೆ. ನಮ್ಮಲ್ಲೂ ಸುಮಾರು ಜನ ಅದೇ ತರ ಅಲ್ವಾ? ಅಯ್ಯೋ! ಅಲ್ಲಿ ಹೋದ್ರೆ ದುಡ್ಡು ಖರ್ಚಾಗುತ್ತೆ, ಇಲ್ಲಿ ಹೋದ್ರೆ ದುಡ್ಡು ಖರ್ಚಾಗುತ್ತೆ, ಹೀಗ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ, ಹಾಗ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ. ದೇ ವಿಲ್ ಥಿಂಕ್ ಲೈಕ್ ದಟ್. ಒಬ್ಬ ಸಾಧುಗಳ ಬಳಿ ಹೋಗ್ತಾರೆ. ಸಾಧುಗಳ ಬಳಿ ಹೋಗಿ ಅವರು ಕೇಳ್ತಾರೆ, ನಾನು ಯಾವ ರೀತಿ ದಾನವನ್ನ ಮಾಡ್ಲಿ? ಯಾವ ರೀತಿ ಸೇವೆಯನ್ನ ಮಾಡ್ಲಿ? ನಾನು ಭಗವಂತನಿಗೆ ತುಂಬಾ ಹತ್ರ ಆಗ್ಬೇಕು, ಆದ್ರೆ ದುಡ್ಡು ಖರ್ಚಾಗ್ಬಾರ್ದು. ಆಗ ಸಾಧುಗಳು ತುಂಬಾ ಸುಂದರವಾಗಿ ಹೇಳ್ತಾರೆ, ನೀನು ಮಾನಸಿಕವಾಗಿ ದಾನವನ್ನ ಮಾಡ್ಬೋದು. ನಮ್ಮ ಭಗವದ್ಗೀತೆಯಲ್ಲಿ ಮೊದಲ ಶ್ಲೋಕಗಳಲ್ಲೂ ಸಹ ಇದರ ಅರ್ಥ ಬಂದಿದೆ. ಆ ಮಾನಸಿಕವಾಗಿ ನಾವು ಏನೆಲ್ಲ ಸೇವೆಗಳನ್ನ ಭಗವಂತನಿಗೆ ಮಾಡ್ತೀವಿ ಅಂತ ನಾವು ಅನ್ಕೊಳ್ತೀವೋ, ಅನ್ಕೊಂಡ್ರೆ ಸಾಕಂತೆ. ಅದರ ಪುಣ್ಯ ನಮಗ್ ಲಭಿಸುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಈ ಸೇಟುಗೆ ಆಗೋ ತುಂಬಾ ಖುಷಿ ಆಗುತ್ತೆ. ಅಯ್ಯೋ! ₹1 ಖರ್ಚಿಲ್ಲಪ್ಪ. ನಾನು ಆರಾಮಾಗಿ ದಾನ ಮಾಡ್ಬೋದಲ್ವಾ ಅನ್ಕೊಂಡು ಅವನು ಮಾನಸಿಕವಾಗಿ ಪ್ರತಿನಿತ್ಯ ದೇವರ ಬಳಿ ಕೂತ್ಕೊಳ್ತಾ ಇರ್ತಾನೆ. ದೇವರ ಬಳಿ ಕೂತ್ಕೊಂಡು, ಭಗವಂತ ನಿನಗೆ ನೋಡು, ಇವತ್ತು ಇಂತಹ ಪೀತಾಂಬರವನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ. ಇಂತಹ ಹೂವಿನ ಮಾಲೆಯನ್ನ ಕೊಡ್ತಾ ಇದ್ದೀನಿ. ಇಂತಹ ಸೇವೆಯನ್ನ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ನೋಡು, ಎಷ್ಟೊಂದು ಮೃಷ್ಟಾನ್ನ ಭೋಜನ ನಿನಗೆ ನೈವೇದ್ಯವನ್ನ ಮಾಡ್ತಾ ಇದ್ದೀನಿ ಅಂತ ಪ್ರತಿನಿತ್ಯ ಭಗವಂತನ ಬಳಿ ಕೂತ್ಕೊಳ್ತಾನೆ. ಮನಸ್ಸಿನಲ್ಲೇ ಎಲ್ಲ ದಾನವನ್ನ ಮಾಡ್ತಾ ಇರ್ತಾನೆ. ಅವನಿಗೆ ಖುಷಿ. ಮೊದಲು 5 ನಿಮಿಷ ಮಾಡ್ತಿದ್ದವನು ನಂತರ ದಿನ 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, ಹೀಗೆ ಭಗವಂತನ ಬಳಿ ಅತಿ ಹೆಚ್ಚು ಸಮಯವನ್ನ ಕಳೆಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ಶುರು ಮಾಡ್ತಾ ಮಾಡ್ತಾ ಅವನು ಹೇಗಾಗೋಗ್ಬಿಡ್ತಾನಪ್ಪ ಅಂದ್ರೆ, ಮಾನಸಿಕವಾಗಿ ಪ್ರತಿನಿತ್ಯ ಪ್ರತಿಯೊಂದು ಸೇವೆಯನ್ನ ಭಗವಂತನಿಗೆ ಮಾಡೋದಿಕ್ಕೆ ಶುರು ಮಾಡ್ಬಿಡ್ತಾನೆ. ಆಗ ಒಂದು ದಿನ ಹೀಗೆ ಅವನು ಪಾಯಸವನ್ನ ಭಗವಂತನಿಗೆ ನೈವೇದ್ಯ ಮಾಡ್ತಾ ಇರ್ತಾನೆ. ಆದ್ರೆ ಮರೆತು ಪಾಯಸಕ್ಕೆ ಸಕ್ಕರೆ ಹಾಕೋದು ಮಾನಸಿಕವಾಗಿ ಮರ್ತ್ ಹೋಗುತ್ತೆ. ಅವನು ಮನಸ್ಸಿನಲ್ಲೇ ನೈವೇದ್ಯವನ್ನ ಮಾಡ್ತಾ ಇರ್ತಾನೆ. ಎಲ್ಲಿಂದನೋ 2 ಚಮಚ ಸಕ್ಕರೆ ಹಾಕೋ ಹಾಗೆ ಆಗತ್ತೆ. ತಕ್ಷಣ ಅವನು ಕನಸಿನಲ್ಲೇ ಏನ್ ಮಾಡ್ತಾನೆ, ಕಣ್ಣು ಬಿಟ್ಟು ಆ ಕೈನ ಹಿಡಿದು ಬಿಡ್ತಾನೆ. ಅಯ್ಯೋ! ಸಕ್ಕರೆ ಹಾಕ್ಬೇಡಿ ಜಾಸ್ತಿ ಅಂತ. ಅವನು ಕನಸಿನಲ್ಲಿ ಕೈ ಹಿಡಿದ ಹಾಗಾಗತ್ತೆ. ಆದರೆ ನಿಜಕ್ಕೂ ಸಹ ನಿಜ ಜೀವನದಲ್ಲಿ ಅಂದ್ರೆ ದೈಹಿಕವಾಗಿ ಭಗವಂತ ಅವನ ಕೈ ಹಿಡ್ಕೊಂಡ್ಬಿಡ್ತಾನಂತೆ. ಕಣ್ಣ್ ಬಿಡ್ತಾನೆ. ಕಣ್ಣು ಬಿಟ್ಟ ತಕ್ಷಣ ಭಗವಂತ ಅವನ ಕೈ ಹಿಡ್ಕೊಂಡ್ಬಿಟ್ಟಿರ್ತಾನೆ. ನೋಡು ನೋಡು, ನೀನು ಆ ಸಕ್ಕರೆ ಹಾಕೋದನ್ನ ನೀನು ನಿಲ್ಲಿಸ್ಬೇಡ. ಯಾಕೆ ಅಂತಂದ್ರೆ, ಇವತ್ತು ಯಾಕೋ ಗೊತ್ತಿಲ್ಲ, ನನಗೆ ಅತಿ ಹೆಚ್ಚು ಸಿಹಿಯನ್ನ ತಿನ್ಬೇಕು ಅನ್ನಿಸ್ತಿದೆ. ಹಾಗಾಗಿ ನಾನು ಅದಕ್ಕೆ 2 ಚಮಚ ಸಕ್ಕರೆಯನ್ನ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಅಂತ. ಈ ಸೇಟುಗೆ ಫುಲ್ಲು ಬೆವರು ಇಳಿಯೋದಕ್ಕೆ ಶುರು ಆಗುತ್ತೆ. ಅಯ್ಯೋ ದೇವ! ನಾನು ಕೇವಲ ದುಡ್ಡು ಉಳಿಸೋದಿಕ್ಕೆ ಅಂತ ನಾನು ಮಾನಸಿಕವಾಗಿ ಸೇವೆ ಮಾಡ್ತಾ ಇದ್ರೆ, ಅದನ್ನ ಭಗವಂತ ನಿಜವಾಗ್ಲೂ ಸಹ ಅದನ್ನ ಸೇವೆ ಅನ್ಕೊಂಡ್ಬಿಟ್ಟಿದಾನ ಅಂತ ಅಂತ ಹೇಳ್ತಾನಂತೆ. ಆಗ ಭಗವಂತ ಹೇಳ್ತಾನಂತೆ, ಹೌದು. ಯಾಕೆ ಅಂತ ಅಂದ್ರೆ, ದೈಹಿಕವಾಗಿ ಎಲ್ಲರೂ ಏನನ್ನ ಬೇಕಾದ್ರೂ ದಾನ ಮಾಡ್ತಾರೆ. ಆದ್ರೆ ನೀನು ಮಾನಸಿಕವಾಗಿ ಮನಸ್ಸನ್ನ ಇಟ್ಟು ಇಷ್ಟು ಶ್ರದ್ಧೆಯಿಂದ 5 ನಿಮಿಷದಿಂದ 1 ಗಂಟೆವರೆಗೆ ನೀನು ನನ್ನ ಬಳಿ ನೀನು ಸಮಯವನ್ನ ಕಳೀತಾ ಇದೀಯಾ. ಹಾಗಿರ್ಬೇಕಾದ್ರೆ ಈ ದಾನಕ್ಕೆ ಅತಿ ಹೆಚ್ಚು ಶ್ರೇಷ್ಠ ಅಲ್ವಾ ಅಂತ ಹೇಳ್ತಾನಂತೆ. ತಕ್ಷಣ ಆ ಸೇಟು ಗಳಗಳಗಳ ಅಳೋದಿಕ್ಕೆ ಶುರು ಮಾಡ್ತಾನೆ. ಅಯ್ಯೋ! ಹೌದಲ್ವಾ? ನಾನು ಬರ್ಬೇಕಾದ್ರೆ ಏನೂ ತಂದಿಲ್ಲ, ತಗೊಂಡ್ ಹೋಗ್ಬೇಕಾದ್ರೂ ಏನೂ ತಗೊಂಡ್ ಹೋಗಲ್ಲ. ಆದ್ರೆ ಭಗವಂತ ಭಗವಂತನ ಸೇವೆ ಅಂತ ನಾನು ಕೇವಲ ಮಾನಸಿಕವಾಗಿ ಮಾಡ್ಬಿಟ್ನಲ್ಲ. ಇಲ್ಲ, ಇನ್ನು ಮೇಲೆ ಪ್ರತಿನಿತ್ಯ ನಾನು ಏನೆಲ್ಲ ಮಾನಸಿಕವಾಗಿ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಅದು ಮನಸ್ಸಿಟ್ಟು
ನಿಜಕ್ಕೂ ಸಹ ಶಾರೀರಿಕವಾಗಿ ನಾನು ಮಾಡ್ತೀನಿ ಅಂತ ನಂತರದ ದಿನಗಳಲ್ಲಿ ಅವನ ಎಲ್ಲ ಹಣವನ್ನ ದಾನದ ರೂಪದಲ್ಲಿ, ಸೇವೆಯ ರೂಪದಲ್ಲಿ ಭಗವಂತನಿಗೆ ಅರ್ಪಿಸ್ತಾ ಹೋಗ್ತಾನಂತೆ. ಅಂದ್ರೆ ಇದರಲ್ಲಿ ನಾವು ನಿಜಕ್ಕೂ ಸಹ ತಿಳ್ಕೋಬೇಕಾಗಿರೋದೇನು ಅಂದ್ರೆ, ನಮ್ಮ ದಾಸರು ಹೇಳೋ ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅನ್ನೋ ಹಾಗೆ, ಭಗವಂತನೇ ಕೊಟ್ಟಿದ್ದನ್ನ ಭಗವಂತನಿಗೆ ಅರ್ಪಿಸಿ ನಾವು ಏನು ದಾನ ಅಂತ ನಾವು ಅದಕ್ಕೆ ಹೆಸರನ್ನ ಕೊಡ್ತೀವಿ, ಅದಕ್ಕಿಂತಲೂ ಶ್ರೇಷ್ಠವಾಗಿರೋ ದಾನ ನಾವು ಮನಸ್ಸಿಟ್ಟು ಮಾಡುವಂತಹ ದಾನ. ಭಗವಂತ, ನಿನ್ನ ಪ್ರೀತಿಗಾಗಿ ನಾನು ಈ ದಾನವನ್ನ ಮಾಡ್ತಾ ಇದ್ದೀನಿ. ನಿನ್ಗೆ ಇಷ್ಟ ಆಗತ್ತಲ್ವಾ, ಅದಕ್ಕೋಸ್ಕರ ನಾನು ದಾನ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇದೆ, ನನಗ್ ಗೊತ್ತು ಅಂತ ದಾನ ಮಾಡ್ತಾ ಇಲ್ಲ ನಾನು. ನೀನ್ ಪ್ರೀತಿಸ್ತೀಯ ಅಲ್ವಾ, ನೀನ್ ಇಷ್ಟ ಪಡ್ತೀಯ ಅಲ್ವಾ. ನೋಡಿ, ಪ್ರೇಮಿಗಳ ದಿನಾಚರಣೆ ಹತ್ರ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ ಬೇರೆ ಹೇಳ್ತಾರ. ಆದ್ರೆ ನಮ್ಮ ಈ ಪ್ರೀತಿ ಏನಿದೆ, ಇದು ಭಗವಂತನಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ಬೇಕಷ್ಟೆ. ಯಾಕೆ ಅಂತ ಅಂದ್ರೆ, ಹಿ ಈಸ್ ಸೋ ಸ್ವೀಟ್. ನಮ್ಮ ಕೈಲಿ ಎಲ್ಲವನ್ನ ಅವನಿಗೆ ಹೇಗೆ ಪ್ರೀತಿಯೋ ಹಾಗೆ ನಮ್ಮ ಕೈಯಲ್ಲಿ ಮಾಡಿಸ್ಕೊಳ್ತಾನಲ್ವಾ, ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದಾನಲ್ವಾ, ನಮ್ಮನ್ನ ಪ್ರೀತಿಸ್ತಾನಲ್ವಾ. ಹೀಗಿರ್ಬೇಕಾದ್ರೆ ನಾವು ಅವನಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಹೆಂಗ್ ಹತ್ರ ಆಗ್ಬೇಕು ಅಂತ ನಾವು ಲೆಕ್ಕ ಹಾಕ್ತಾ ಹೋಗ್ಬೇಕು ಅಲ್ವಾ. ಆ ಇದಕ್ಕೆ ಹೇಳ್ತಾ ಹೇಳ್ತಾ ಇನ್ನೂ ಆಡ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆ ಲತಾ ಮಂಗೇಶ್ಕರ್ ಅವರ ಕೊನೇ ದಿನಗಳಲ್ಲಿ ಕೆಲವು ಮಾತುಗಳನ್ನ ಹೇಳ್ತಾರೆ. ನನ್ನ ಹತ್ರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ರೇಷ್ಮೆ ಸೀರೆಗಳಿದೆ, ಆದ್ರೆ ಈ ದಿನಗಳಲ್ಲಿ ನಾನು ಹಾಕೊಳ್ತಾ ಇರೋದು ನೀವು ಆಸ್ಪತ್ರೆಯವರು ಕೊಟ್ಟಿರುವಂತಹ ಈ ಬಟ್ಟೆಯನ್ನ. ಅಂದ್ರೆ ಹಾಸ್ಪಿಟಲ್ ಇದ್ದಾಗ ನಮ್ಗೆಲ್ಲ ಗೊತ್ತಲ್ವಾ, ಅವ್ರೇನೋ ಒಂದ್ ಬಟ್ಟೆ ಕೊಡ್ತಾರೆ, ಅದನ್ನೇ ನಾವು ಹಾಕೋಬೇಕು. ನನ್ನ ಹತ್ರ ಎಷ್ಟು ದೊಡ್ಡ ಮನೆ ಇದೆ, ಆದ್ರೆ ನಾನು ಈಗ ಕಳೀತಾ ಇರೋದು ಆಸ್ಪತ್ರೆಯ ಚಿಕ್ಕ ಒಂದು ಕೊಠಡಿಯಲ್ಲಿ. ಅಷ್ಟೇ ಅಲ್ಲ, ನಾನು ದುಡ್ಡಿರ್ಬೇಕಾದ್ರೆ ಕಾಸ್ಟ್ಲಿ ರೆಸ್ಟೋರೆಂಟ್ ಅಲ್ಲಿ ಕಾಸ್ಟ್ಲಿ ಫುಡ್ ಅನ್ನ ನಾನು ತಿಂದಿದ್ದೀನಿ. ಆದ್ರೆ ಇವತ್ತು ನಾನು ಜೀವಂತವಾಗಿರ್ಬೇಕು, ನನ್ನ ಉಸಿರು ತಗೋಬೇಕು ಅಂತ ಇವತ್ತೇ ನನಗೆ ಸಹಾಯ ಮಾಡ್ತಾ ಇರೋದು ನಿಮ್ಮ ಆಸ್ಪತ್ರೆಯ 2 ಮಾತ್ರೆಗಳು ಅಂತ ಹೇಳ್ತಾರಂತ. ಅಂದ್ರೆ ಇದೆಲ್ಲವೂ ಸಹ ನಮಗೆ ಯಾವಾಗ ಗೊತ್ತಾಗ್ತಾ ಹೋಗುತ್ತೆ ಅಂದ್ರೆ, ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಬರೀ ಕಾಮದ ಹಿಂದೆ, ಅರ್ಥದ ಹಿಂದೆ ಓಡ್ತಾ ಹೋಗ್ತೀವಿ. ಯಾಕೆ ಅಂತ ಅಂದ್ರೆ, ಕಾಮ ಇಸ್ ನಥಿಂಗ್ ಬಟ್ ಬಯಕೆಗಳು, ಬೇಕು ಬೇಕು ಬೇಕು. ಅರ್ಥ ಇಸ್ ನಥಿಂಗ್ ಬಟ್ ಹಣ. ಹಣ ಗಳಿಸ್ಬೇಕು, ಹಣ ಗಳಿಸ್ಬೇಕು, ಹಣ ಗಳಿಸ್ಬೇಕು. ಯಾವಾಗ ನಾವು ಒಂದು ಸಮಯವನ್ನ ಅಥವಾ ಒಂದು ಈ ಕಾಲಘಟ್ಟವನ್ನ ತಲುಪ್ತೀವಿ, ಆವಾಗ ನಮಗೆ ಗೊತ್ತಾಗುತ್ತೆ, ನನಗೆ ಮೋಕ್ಷ ಬೇಕು. ಆ ಮೋಕ್ಷ ಬೇಕು ಅಂದ ತಕ್ಷಣ ನಮ್ಗೆ ಧರ್ಮದ ಮಾರ್ಗ ಬೇಕು ಅಂತ ಅನ್ಸ್ತಾ ಹೋಗತ್ತೆ. ಆದ್ರೆ ನಾವೆಲ್ಲರೂ ಸಹ ತುಂಬಾ ಪುಣ್ಯವಂತರು. ಯಾಕೆ ಅಂತ ಅಂದ್ರೆ, ನಮಗೆ ಈ ಎಲ್ಲ ಮಾರ್ಗವನ್ನ ಭಗವಂತ ನಮಗೆ ಬಹಳ ಬೇಗ ಕೊಡ್ತಾ ಇದ್ದಾನೆ. ಅಫ್ಕೋರ್ಸ್ ಸ್ವಲ್ಪ ತಡ ಆಗಿರಬಹುದು, ಆದ್ರೆ ತುಂಬಾ ತಡ ಆಗಿಲ್ಲ. ಯಾಕೆ ಅಂದ್ರೆ, ನಮ್ಮ ಜೊತೆಗಿರೋರನ್ನ ನೋಡ್ದಾಗ್ಲೇ ನಮಗ್ ಗೊತ್ತಾಗುತ್ತೆ, ಅಯ್ಯೋ, ಅವ್ರಿಗಿಂತ ನನಗೆ ಭಗವಂತ ಆಯ್ಕೆ ಮಾಡ್ಕೊಂಡು ಇಷ್ಟೊಂದೆಲ್ಲ ತಿಳ್ಕೊಡುವಂತ ಅವಕಾಶ ಕೊಟ್ಟಿದ್ದಾನಲ್ಲ, ಅಷ್ಟೇ ಸಾಕಪ್ಪ ಅಂತ ಅಲ್ವಾ. ಯಾಕೆ ಇಷ್ಟೊಂದು ಕಥೆಗಳು ಬಂತು ಅಂತ ಅಂದ್ರೆ, ದಾನ ಮಾಡಬೇಕಾದ್ರೂ ಅಷ್ಟೇ ಈ ಎಲ್ಲವೂ ಸಹ ಪರಿಗಣಿಸಲಾಗತ್ತೆ. ನಾನು ಸಾತ್ವಿಕವಾಗಿ ಮಾಡ್ತಿದ್ದೀನಾ, ನಾನು ರಾಜಸವಾಗಿ ಮಾಡ್ತಾ ಇದ್ದೀನಾ, ಅಥವಾ ನಾನು ತಾಮಸವಾಗಿ ಮಾಡ್ತಾ ಇದ್ದೀನಾ, ನಾನು ಹೇಗೆ ಮಾಡ್ತಾ ಇದ್ದೀನಿ. ನಾನು ಕೊಡುವ ಒಂದು ವಸ್ತುವು ತಾಮಸ, ರಾಜಸ ಹಾಗೂ ಸಾತ್ವಿಕ ಗುಣದಿಂದ ಕೂಡಿರುತ್ತೆ ಅಂತ ಅಂದ್ರೆ, ಅಲ್ಲಿಗೆ ನನ್ನ ಮನಸ್ಸು ಇನ್ನಷ್ಟು ಮತ್ತಷ್ಟು ಹೇಗೆ ಪರಿಶುದ್ಧ ಮಾಡ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಭಗವಂತ ಇವತ್ತು ದಾನ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಯಾಕೆಂದ್ರೆ ತಪಸ್ಸು ಮತ್ತೆ ಯಜ್ಞದ ಬಗ್ಗೆ ಆಲ್ರೆಡಿ ಹೇಳಿರೋದ್ರಿಂದ, ಆಹಾರದ ಬಗ್ಗೆ ಹೇಳಿರೋದ್ರಿಂದ, ಇವತ್ತು ದಾನದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಹೇಗೆ ದಾನ ಮಾಡ್ಬೇಕು. ನಾವೇನ್ ಅನ್ಕೊಂತೀವಿ, ಎಲೆ ಅಡಕೆ ಸ್ವಲ್ಪ ದಕ್ಷಿಣೆ ಇಟ್ಟುಬಿಟ್ಟು ಕೊಟ್ಬಿಟ್ರೆ ದಾನ ಮುಗಿದು ಹೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ವಿ.
ನಿಜಕ್ಕೂ ಸಹ ಹೌದಾ? ಅದು ದಾನ ಆಗತ್ತಾ? ಅಂತ ಇವತ್ತಿನ ಪಾಠ ನಿಜಕ್ಕೂ ಸಹ ಬಹಳ ಸುಂದರವಾಗಿ ಹೇಳ್ತಾ ಹೋಗುತ್ತೆ. ಹೇಗೆ ಹೇಳ್ತಾ ಹೋಗ್ತಾನೆ ಭಗವಂತ ಅಂದ್ರೆ, ದಾತವ್ಯಂ ಅಂದ್ರೆ ದಾನಕ್ಕೆ ಅರ್ಹವಾದುದು, ಇತಿ ಹೀಗೆ, ಯತ್ ಯಾವುದು, ದಾನಂ ದಾನವು, ದೀಯತೆ ಕೊಡಲ್ಪಡುತ್ತದೆಯೋ, ಅನುಪಕಾರಿಣೆ ಪ್ರತಿಫಲವನ್ನ ಗಮನಿಸದೆ, ದೇಶೆ ವಿಶೇಷ ಸ್ಥಳದಲ್ಲಿ, ಕಾಲೆ ಯೋಗ್ಯ ಕಾಲದಲ್ಲಿ, ಚ ಕೂಡ ಪಾತ್ರೆ ಅರ್ಹ ವ್ಯಕ್ತಿಗೆ, ಛ ಮತ್ತು ತತ್ ಆ ದಾನಂ ದಾನವು, ಸಾತ್ವಿಕಂ ಸಾತ್ವಿಕ ಗುಣದಲ್ಲಿ ಇರುವಂತಹದು, ಸ್ಪತಂ ಎಂದು ಪರಿಗಣಿಸಲಾಗುತ್ತದೆ ಅಂತ ಎಂದು ಪರಿಗಣಿಸಿದೆ. ಅಂದ್ರೆ ದಾನ ಕೊಡೋದು ಯಾಕೆ ಅಂತ ಅಂದ್ರೆ, ಆ ದಾನ ನಮಗೆ ಪುಣ್ಯವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಈಗ ಸಾಮಾನ್ಯವಾಗಿ ದಾನದ ಬಗ್ಗೆ ವಿಶೇಷವಾಗಿ ನಮ್ಮ ಮನೆ ಅಂದ್ರೆ ಮನೆಗಳಲ್ಲಿ ಹೇಗೆ ಹೇಳ್ಕೊಡ್ತಾರೆ ಅಂದ್ರೆ, ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡಿ, ಬಂದವ್ರಿಗೆಲ್ಲ ಎಲ್ಲಡಿಕೆ ಕೊಡಿ ಅಲ್ವಾ? ಸಾಮಾನ್ಯವಾಗಿ ಪ್ರತಿನಿತ್ಯ ಹಳೆ ಕಾಲದಲ್ಲಿ ನೀವು ಯಾರ್ದಾರು ಅಜ್ಜಿ ಮನೆಗೆ ಹೋದ್ರೆ, ನೀವು ಪ್ರತಿನಿತ್ಯ ಹೋದ್ರೆ ಪ್ರತಿನಿತ್ಯ ಅವ್ರು ಹೇಳ್ತಾರೆ ಹೋಗ್ಬೇಕಾದ್ರೆ ಕುಂಕುಮ ಇಟ್ಕೊಂಡು ಹೋಗಿ ಹಾಗೆ ಹೋಗ್ಬೇಡ. ಯಾಕೆ ಹೇಳ್ತಾರೆ? ದೇವಿಯ ಸ್ವರೂಪದಲ್ಲಿ ನೀನು ನಮ್ಮ ಮನೆಗೆ ಬಂದಿರಬಹುದು, ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮವನ್ನಾದ್ರೂ ನಾವು ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ದಾನದಿಂದ ನಮಗೆ ಪುಣ್ಯ ತಂದ್ಕೊಡ್ತಾ ಹೋಗುತ್ತೆ ವಿನಃ ಪಾಪಗಳು ಸಹ ನಮಗೆ ಹೇಗೆ ಬರುತ್ತೆ ಅಂತ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಹೇಳ್ತಾ ಹೋಗ್ತಾರೆ, ದಾತವ್ಯ ಮಿತಿ ಯದ್ದಾನಂ ಅಂದ್ರೆ ಇದನ್ನ ಕೊಡಲೇಬೇಕಪ್ಪ ಅಂತ ಅಂದ್ರೆ, ಇದರ ಅರ್ಥ ಏನು ಅಂತ ಅಂದ್ರೆ, ಮನಸ್ಸಿನ ಭಾವನೆ ತುಂಬಾ ಚೆನ್ನಾಗಿರಬೇಕು. ನಾವು ಒಂದು ಚಿಕ್ಕ ವಸ್ತುವನ್ನೇ ಕೊಡ್ಲಿ, ಆದ್ರೆ ನಮ್ಮ ಮನಸ್ಸಿನ ಭಾವ ಚೆನ್ನಾಗಿರ್ಬೇಕು. ಯಾಕೆ ಅಂತ ಅಂದ್ರೆ, ಇದು ನನ್ನ ಕರ್ತವ್ಯ ಅಂತ ಕೊಡ್ಬೇಕಂತೆ. ಈಗ ಹೇಳಿದ್ವಲ್ಲ, ಒಂದ್ ಅರಿಶಿನ ಕುಂಕುಮನೆ ಕೊಡ್ಲಿ, ಅದ್ ನನ್ ಕರ್ತವ್ಯ. ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ, ನಾನು ಅವಳಿಗೆ ಅರಿಶಿನ ಕುಂಕುಮ ಹಚ್ಚದೆ ಹೇಗೆ ಕಳಿಸ್ಲಿ, ಅವಳಿಗೆ ಒಂದು ತಾಂಬೂಲ ಕೊಡದೆ ಹೇಗೆ ಕಳಿಸ್ಲಿ, ಈ ರೀತಿಯಾದಂತಹ ಮನೋಭಾವನಲ್ಲಿ ಇರಬೇಕು. ಹಾಗೇನೆ ಋಣ ತೀರಿಸಿ ಕೊಳ್ಳಲು ಕೊಡೋದು ದಾನ ಅಲ್ಲ. ನಾವೇನ್ ಅನ್ಕೊಂತೀವಿ ಅಂತ ಅಂದ್ರೆ, ಕೆಲವೊಮ್ಮೆ ಅಯ್ಯೋ ಅವ್ರ ಋಣ ನಮ್ಮ ಮೇಲಿದೆ ಅದಕ್ಕೋಸ್ಕರ ನಾವು ಅವ್ರಿಗೆ ಕೊಡ್ತೀವಪ್ಪ. ನೋ, ಆ ರೀತಿಯಾದಂತಹ ಮನೋಭಾವದಿಂದ ನಾವು ದಾನವನ್ನ ಕೊಡಬಾರದು. ಅಂದ್ರೆ ನಮ್ಮ ಮೇಲೆ ಋಣ ಇದೆ ಅಂತ ನಾವು ಕೊಡೋದಲ್ವಂತೆ. ಎಲ್ಲವನ್ನ ಹಣದಿಂದ ತೀರ್ಸೋದಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಹಣದಿಂದ ತೀರಿಸ್ತೀರಾ ಅಲ್ವಾ? ಎಲ್ಲ ಋಣವನ್ನ ಹಣದಿಂದ ತೀರ್ಸೋದಿಕ್ಕೆ ಸಾಧ್ಯನಾ? ತಾಯಿ ಋಣ, ತಂದೆ ಋಣ, ಭೂಮಿಯ ಋಣ, ದೇವರ ಋಣ, ಪಿತೃ ಋಣ, ಅಷ್ಟೇ ಅಲ್ಲ ರೀ, ಗಾಳಿ, ನೀರು, ಮಣ್ಣು, ನಾವು ದಿನಾ ಉಸಿರಾಡೋದು, ಇದಕ್ಕೆಲ್ಲ ನೀವು ದುಡ್ಡು ಕೊಡ್ತೀರಾ? ದುಡ್ಡು ಕೊಡೋದಿಕ್ಕಾಗತ್ತಾ? ಕೆಲವರು ಹೇಳೋದುಂಟು, ದಾನ ಅಂದ್ರೆ ದಾನ ಕೊಟ್ಬೇಕು, ಇಲ್ಲ ದಕ್ಷಿಣೆ ಕೊಟ್ಬಿಡ್ಬೇಕು, ದಕ್ಷಿಣೆ ಕೊಟ್ಬಿಟ್ರೆ ನಮ್ಮ ನಮ್ಮ ಋಣ ತೀರ್ ಹೋಗುತ್ತೆ. ಹೇಗೆ ತೀರಕ್ಕೆ ಸಾಧ್ಯ? ತೀರ್ಸೋದಿಕ್ಕೆ ಸಾಧ್ಯವಾ? ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿಮಗಾಗಿ ಅಂದ್ರೆ ಉದಾಹರಣೆ, ನಾವೀಗ ಯಾವುದೋ ಒಂದು ತರಗತಿಗಳಿಗೆ ಹೋಗ್ತೀವಿ ಅಥವಾ ಅವ್ರ ಹತ್ರ ಏನೋ ಕಲಿತೀವಿ ಅಂತ ಅಂದ್ರೆ, ಅವರು ನೀಡುವಂತಹ ಸಮಯಕ್ಕೆ ನೀವು ಬೆಲೆ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಕಟ್ಟೋದಿಕ್ಕೆ ಸಾಧ್ಯ ಅಲ್ವಾ? ಒಬ್ಬ ವ್ಯಕ್ತಿಯ ಸಮಯಕ್ಕೆ ಬೆಲೆ ಕಟ್ಟೋದಿಕ್ಕೆ ಸಾಧ್ಯನಾ? ಈಗ ಉದಾಹರಣೆ, ಆ ಈಗ ನೀವು ಒಂದು ವ್ಯಕ್ತಿಯನ್ನ ತುಂಬಾ ಪ್ರೀತಿಸ್ತೀರಾ ಅಂತ ಅಂದ್ರೆ, ಆ ವ್ಯಕ್ತಿ ನೀವು ಕರೆದ ತಕ್ಷಣ ಓಡಿ ಬರ್ತಾರೆ ಅಂತ ಅಂದ್ರೆ, ಅವರ ಸಮಯಕ್ಕೆ ನೀವು ಬೆಲೆ ಕಟ್ಟೋದಿಕ್ಕೆ ಸಾಧ್ಯನಾ? ಅವರು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ, ಅದಕ್ಕೆ ಬೆಲೆ ಕಟ್ಟೋದಿಕ್ಕೆ ಸಾಧ್ಯನಾ? ಅಥವಾ ತಾಯಿ ತನ್ನ ಕೆರಿಯರ್ ಎಲ್ಲವನ್ನ ಬಿಟ್ಟು ಒಂದು ಮಗುವನ್ನ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡ್ತಾಳೆ, ಅದಕ್ಕೆ ಋಣ ಕಟ್ಟೋದಿಕ್ಕೆ ಸಾಧ್ಯನಾ? ಇವತ್ತಿನ ಜನರೇಷನ್ ಕೇಳಿ ನೋಡಿ ಬೇಕಾರೆ, ಮೇ ಬಿ ದೇ ವಿಲ್ ಟೆಲ್, ನಿನಗೆ ಯಾರು ಹೇಳಿದ್ರು, ನೀನ್ ಮಾಡ್ಕೋಬೇಕಿತ್ತು ನಿನ್ ಕೆರಿಯರ್ನ ಅಲ್ವಾ? ಆದ್ರೆ ಆ ತಾಯಿ ಆ ಮಗುವಿನ ಬೆಳವಣಿಗೆಗಾಗಿ ಏನೆಲ್ಲ ತನ್ನ ಆಸೆ ಆಕಾಂಕ್ಷೆ ಎಲ್ಲವನ್ನ
ಮರೆತು ಆ ಮಗುವನ್ನ ನೋಡ್ಕೊಂತಾಳಲ್ಲ, ಅದ್ರ ಋಣ ತೀರ್ಸೋದಕ್ಕೆ ಸಾಧ್ಯನಾ? ಅಥವಾ ತಂದೆ ಆ ಮಗುವಿಗಾಗಿ ಏನೆಲ್ಲ ಬೆಸ್ಟ್ ಕೊಡಬೇಕು ಅಂತ ಅನ್ಸುತ್ತೆ, ಅದೆಲ್ಲ ಬೆಸ್ಟ್ ಅನ್ನ ಕೊಡ್ತಾರಲ್ಲ, ಆ ಋಣವನ್ನ ತೀರ್ಸೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ಸಮಯಕ್ಕೆ ಯಾರೋ ಒಬ್ರು ಒಂದ್ ₹10 ಕೊಟ್ಟಿರ್ಬೋದು, ₹100 ಕೊಟ್ಟಿರ್ಬೋದು. ನಮ್ಮ ಸಮಯಕ್ಕಾಗಿರ್ತಾರೆ, ಆ ಋಣವನ್ನ ತೀರ್ಸೋದಕ್ಕೆ ಸಾಧ್ಯನಾ? ಈಗ ಅವರು ದುಡ್ಡು ಕೊಟ್ಟಿರ್ತಾರೆ, ನಾವು ಹಾಸ್ಪಿಟಲ್ ಇರ್ತೀವಿ, ನಮ್ಮ ಹತ್ರ ದುಡ್ಡೇ ಇರಲ್ಲ. ಒಂದು 50,000 ಬಿಲ್ ಆಗಿರುತ್ತೆ, ಯಾರೋ ಬರ್ತಾರೆ, ಬಿಲ್ ಕೊಡ್ತಾರೆ. ಓಕೆ, ನಾನು ಅದಕ್ಕೆ ಇಂಟ್ರೆಸ್ಟ್ ಸೇರಿಸ್ಬಿಟ್ಟೆ ನಾನು ಆ ದುಡ್ಡನ್ನ ಕೊಟ್ಟೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಅದನ್ನ ತೀರ್ಸೋದಿಕ್ಕೆ ಹೇಗೆ ಸಾಧ್ಯ? ತೀರ್ಸೋದಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಭಗವಂತ ನಮಗಾಗಿ ಏನೆಲ್ಲ ಪ್ಲಾನ್ ಮಾಡಿದಾನೆ ಕೂತ್ಕೊಂಡು, ಯಾರು, ಯಾವಾಗ, ಹೇಗೆ, ಎಲ್ಲಿ ಪರಿಚಯ ಆಗ್ಬೇಕು, ಏನ್ ಮಾಡ್ಬೇಕು. ಹಾಗೆ ನಾವೇನ್ ಅನ್ಕೊಂತೀವಿ, ದಾನ ಅಂತ ಅಂದ್ರೆ ಋಣ ತೀರ್ಸ್ಕೊಳ್ಳೋದಿಕ್ಕೆ. ಖಂಡಿತ ಋಣ ತೀರ್ಸೋದಿಕ್ಕಲ್ಲ ರೀ. ನೀವು ಋಣ ತೀರ್ಸೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು, ದಾನ ಯಾವಾಗ ನಾವು ಹೇಗೆ ಕೊಡ್ಬೇಕು ಅಂತ ಅಂದ್ರೆ, ನನಗೆ ಒಳ್ಳೇದ್ ಮಾಡಕ್ಕೆ ಆ ವ್ಯಕ್ತಿ ಬಂದಿದಾನಲ್ಲಪ್ಪ, ನನ್ನ ಮುಂದಿನ ಜನ್ಮಕ್ಕೆ ಅವನು ಇಷ್ಟೊಂದೆಲ್ಲ ನನಗೋಸ್ಕರ ಭಗವಂತ ಪ್ಲಾನ್ ಮಾಡ್ತಾ ಇದ್ದಾನಲ್ಲ, ಆ ಪ್ಲಾನಿಗೆ ಇವನು ಸಹಕಾರಿ ಮಾಡ್ತಿದ್ದಾನಲ್ಲ ಅನ್ನೋ ಮನೋಭಾವ ಇರ್ಬೇಕಂತೆ. ಹಾಗೇನೆ ದಾ ದಾತವ್ಯಂ ಅಂದ್ರೆ ತಿಳಿದುಕೊಂಡು ದಾನವನ್ನ ಮಾಡ್ಬೇಕು. ಯಾರಿಗೆ ಕೊಡ್ತಾ ಇದೀವಿ, ಹೇಗೆ ಕೊಡ್ತಾ ಇದೀವಿ. ಅನುಪಕಾರಿಣೆ ಅಂದ್ರೆ ಯಾರಿಗೆ ಕೊಡಬೇಕು, ಅವನ ಮುಂದೆ ಆ ನಮಗೆ ಕೊಡ್ತಾನೆ ಅನ್ನೋ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನಾವು ಕೊಡಬಾರ್ದು. ಈಗ ಉದಾಹರಣೆ, ಎಷ್ಟೋ ಜನರ ಮನೆಯಲ್ಲಿ ಆ ನಾನ್ ನೋಡಿದೀನಿ. ಆ ಇವರಿಗೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಫಂಕ್ಷನ್ ಇರುತ್ತೆ ಅಂತ ಅನ್ಕೊಳ್ಳೋಣ, ಅಥವಾ ಗೌರಿ ಹಬ್ಬ ಅಂತ ಅನ್ಕೊಳ್ಳೋಣ. ಆ ಕೆಲವರಿಗೆ ಪರ್ಟಿಕ್ಯುಲರ್ ಆಗಿ ಇಲ್ಲ, ಈ ವ್ಯಕ್ತಿಗೆ ತುಂಬಾ ಕಾಸ್ಟ್ಲಿ ಸೀರೆನೆ ಕೊಡ್ಬೇಕು, ಈ ವ್ಯಕ್ತಿಗೆ ಸಾಧಾರಣ ಸೀರೆ ಕೊಡ್ಬೇಕು, ಈ ವ್ಯಕ್ತಿಗೆ ಮೀಡಿಯಂ ಸೀರೆ ಕೊಡ್ಬೇಕು. ಅವ್ರಿಗೆ ಕೇಳಿ ನೋಡಿ ಯಾಕೆ ಹಾಗೆ ಅಂತ. ಆಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅಯ್ಯೋ, ಅವರು ನಮಗೆ ಕಾಸ್ಟ್ಲಿ ಸೀರೆ ಕೊಡ್ತಾರೆ, ಅದಕ್ಕೆ ನಾವು ಕಾಸ್ಟ್ಲಿ ಸೀರೆ ಕೊಡ್ತೀವಿ. ಅಂದ್ರೆ ದೇ ಆರ್ ಥಿಂಕಿಂಗ್ ಅಬೌಟ್ ರಿಟರ್ನ್ಸ್ ಅಲ್ವಾ? ರಿಟರ್ನ್ಸ್ ಅಲ್ಲಿ ನಾವು ಯೋಚನೆ ಮಾಡಿ ಯಾವತ್ತೂ ಸಹ ದಾನವನ್ನ ಮಾಡಬಾರದು. ಅಥವಾ ಮುಂದೆ ಅವ್ರು ಕೊಡ್ತಾರೆ ನಮ್ಗೆ. ಉದಾಹರಣೆ, ಕೆಲವರು ಫಂಕ್ಷನ್‌ಗೆ ಹೋದಾಗ ಹಾಗೆ ಅಲ್ವಾ? ಅಯ್ಯೋ, ಅವರು ನಮ್ಮ ಮನೆಗೆ ಬಂದಾಗ ತುಂಬಾ ಕೊಟ್ಟಿದ್ರು, ಹಾಗಾಗಿ ನಾವು ಅವರಿಗೆ ಕೊಡ್ತೀವಿ. ಈ ರೀತಿಯಾದಂತಹ ಮನಸ್ಥಿತಿ ನಾವು ಗಿಫ್ಟ್ ಕೊಡೋದಕ್ಕೆ ಓಕೆ. ಆದ್ರೆ ದಾನ ಕೊಡಬೇಕಾದ್ರೆ ಈ ರೀತಿ ಎಲ್ಲ ಮನಸ್ಥಿತಿ ಇರಬಾರ್ದು. ಯಾರು ಕೊಡೋದಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ತಿಳ್ಕೊಂಡ್ರೂ ಸಹ ಅಂತಹವರಿಗೆ ನಾವು ದಾನವನ್ನ ಕೊಡಬೇಕು. ಯಾಕೆ ಅಂತ ಅಂದ್ರೆ, ಅವನು ಯಾವಾಗ ನಮ್ಗೆ ಕೊಡೋದಿಲ್ಲ ಅಂತ ಗೊತ್ತಿದ್ದೂ ಸಹ ಉತ್ತಮವಾದ ವಸ್ತುಗಳನ್ನ ನಾವು ದಾನ ಮಾಡ್ತಾ ಹೋಗ್ತೀವಿ. ಅದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಯಾರೋ ಉಪಕಾರ ಮಾಡಿದ್ದಾರೆ ಅಂತ ನಾವು ದಾನವನ್ನ ಕೊಡಬಾರ್ದು. ಅಥವಾ ಅವರು ನಮ್ಗೆ ಪ್ರತ್ಯುಪಕಾರ ಮಾಡ್ತಾರೆ ಅಥವಾ ಉಪಕಾರ ಪಡೆದಿದ್ದೀವಿ ಅಂತಲೂ ಸಹ ನಾವು ದಾನವನ್ನ ಕೊಡಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಈಗ ಸಾಮಾನ್ಯವಾಗಿ ನಾನು ಇದನ್ನೂ ಸಹ ಕೆಲವ್ರ ಮನೇಲಿ ನೋಡಿದ್ದೀನಿ. ದಾನ ಮಾಡ್ಬೇಕಾದ್ರೆ ಇಂತಹವರಿಗೆ ಈ ದಾನ, ಅಂತಹವರಿಗೆ ಆ ದಾನ ಅಂತ ಮುಂಚೆನೆ ಬರ್ದಿರ್ತಾರೆ. ಯಾಕೆ ಅಂತ ಅಂದ್ರೆ, ಅವ್ರು ನಮ್ಗೆ ತುಂಬಾ ಮಾಡಿದಾರಪ್ಪ. ಇಲ್ಲ, ಯಾರೋ ಮಾಡಿದ್ದಾರೆ ಅಂತ ನಾವು ಅವರಿಗೆ ಕೊಡೋದು ದಾನ ಆಗೋದಿಲ್ಲ. ದಾನನೇ ಬೇರೆ, ಸನ್ಮಾನನೇ ಬೇರೆ. ನೀವು ದಾನವನ್ನ ಕೊಡ್ತಾ ಇರೋದು ವಿಶೇಷ, ಅಥವಾ ಸನ್ಮಾನ ಮಾಡೋದು ಅದೇ ಬೇರೆ. ಅಂದ್ರೆ ಬೋತ್ ಆರ್ ಡಿಫ್ರೆಂಟ್. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಈಗಿನ ಕಾಲದಲ್ಲಿ, ಎರಡು ಒಂದೇ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಎರಡು ಒಂದೇ ಅಲ್ಲ, ಬೋತ್ ಆರ್ ಡಿಫರೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಾನ ತೆಗೆದುಕೊಳ್ಳುವ ಮೂಲಕ ಅವನು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ಅನ್ನುವ ಮನಸ್ಥಿತಿಯಿಂದ ಅವನಿಗೆ ಬಹಳ ಒಳ್ಳೆಯ ಭಾವನೆಯಿಂದ ನಾವು ದಾನವನ್ನ ಕೊಡಬೇಕು. ನನ್ನ ನಾವು ಏನೆಲ್ಲ ಪಾಪಗಳನ್ನ ಮಾಡಿರ್ತೀವಿ, ಆ ಪಾಪ ದಾನದ ರೂಪದಲ್ಲಿ ನಾವು ಕೊಡ್ತೀವಂತೆ. ಅಂದ್ರೆ ನಾವು ಯಾವಾಗ ದಾನವನ್ನ ಕೊಡ್ತೀವಿ, ನಮ್ಮ ಪಾಪ ಕರಗತ್ತಂತೆ. ಹಾಗಂದ್ರೆ ನೀವ್ ನೆಕ್ಸ್ಟ್ ಕ್ವಶನ್ ಅನ್ಕೋಬಹುದು, ಹಾಗಿದ್ರೆ ದಾನ ಇಸ್ಕೊಂಡ್ಬಿಟ್ರೆ
ನಮ್ಮ ಪಾಪ ಜಾಸ್ತಿ ಆಗತ್ತಾ ಅಂತ ಅಂದ್ರೆ, ದಾನ ಇಸ್ಕೊಳ್ಳೋದ್ರಿಂದ ಪಾಪ ಖಂಡಿತ ಜಾಸ್ತಿ ಆಗೋದಿಲ್ಲ. ಯಾವಾಗ ಜಾಸ್ತಿ ಆಗೋದಿಲ್ಲ ಅಂತ ಅಂದ್ರೆ, ಸಾಮಾನ್ಯವಾಗಿ ನಾವು ದಾನ ಕೊಡಬೇಕಾದ್ರೆ ಬ್ರಾಹ್ಮಣರನ್ನೇ ಹುಡುಕಿ ದಾನವನ್ನ ಮಾಡ್ತೀವಿ. ಈಗ ನೆಕ್ಸ್ಟ್ ನೀವ್ ಅನ್ಬೋದು, ಬ್ರಾಹ್ಮಣರೇ ಯಾಕೆ? ಇಲ್ಲಿ ಬ್ರಾಹ್ಮಣರು ಅಂದ್ರೆ ಕೇವಲ ಜನಿವಾರವನ್ನ ಧರಿಸಿದವರಿಗೆ ನೀವು ದಾನ ಮಾಡ್ಬೇಕು ಅಂತ ಅಲ್ಲ. ಮತ್ತೆ ಯಾರು ಬ್ರಾಹ್ಮಣರು? ಯಾರು ಪ್ರತಿನಿತ್ಯ ಭಗವಂತನ ಜಪ, ತಪ, ಪೂಜೆ, ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ, ಅಂತಹವರನ್ನ ಹುಡುಕಿ ನೀವು ಕೊಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಯಾವ ವ್ಯಕ್ತಿ ಭಗವಂತನ ನಾಮ ಜಪವನ್ನ ನಿರಂತರವಾಗಿ ಮಾಡ್ತಾ ಇರ್ತಾನೆ, ನಿರಂತರವಾಗಿ ಜಪ ಅವ್ರ ಮನೆಯಲ್ಲಿ ನಡೀತಾ ಇರುತ್ತೆ, ಅಂತಹ ವ್ಯಕ್ತಿಯ ಕೈಯಲ್ಲಿ ಅಗ್ನಿ ಇರುತ್ತಂತೆ. ಆ ಅಗ್ನಿ ಅಂದ್ರೆ ನಾವು ಕೈಗೆ ದಾನವನ್ನ ಕೊಟ್ಟಾಗ ಆ ಅಗ್ನಿಗೆ ಆಹುತಿ ಹಾಕದಾಗೆ. ಅವಾಗ ಅವ್ರಿಗೆ ಏನಾಗುತ್ತೆ, ಅವರ ಜಪದ ಪ್ರಭಾವದಿಂದ ಅವನಿಗೆ ಆ ಪಾಪ ತಟ್ಟೋದಿಲ್ಲ. ಆದ್ರೆ ಮತ್ತೆ ಅವನ ಏನು ಜಪ ಇರುತ್ತೆ ಅದು ಕಮ್ಮಿ ಆಗುತ್ತೆ. ಮತ್ತೆ ಅವನು ಪ್ರತಿನಿತ್ಯ ಜಪ ಮಾಡೋ ಮೂಲಕ ಅವನು ಅದನ್ನ ಮತ್ತೆ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಹಾಗಾಗಿಯೇ ನೋಡಿ, ಕೆಲವರು ನೀವು ಎಳ್ಳನ್ನ ಕೊಟ್ರೆ, ಎಣ್ಣೆಯನ್ನ ಕೊಟ್ರೆ ಅವ್ರು ದಾನ ಇಸ್ಕೊಳಲ್ಲ. ಯಾಕೆ ದಾನ ಇಸ್ಕೊಳಲ್ಲ ಅಂದ್ರೆ, ಅವ್ರಿಗೆ ಗೊತ್ತಿರುತ್ತೆ, ಅಯ್ಯೋ ನನ್ ಜಪ ತಪ ಮಾಡ್ತಾ ಇಲ್ಲಪ್ಪ, ಇದು ಇಸ್ಕೊಂಡ್ಬಿಟ್ರೆ ಮತ್ತೆ ನನಗೆ ಎಲ್ಲಿ ಕಷ್ಟ ಬರುತ್ತೋ ಅಂತ ಅವ್ರಿಗೆ ಭಯ ಇರುತ್ತೆ. ಹಾಗಾಗಿ ಇಸ್ಕೊಳಲ್ಲ. ಹಾಗಾಗಿ ಯಾರು ಸದಾ ಜಪ ತಪ ಮಾಡ್ತಾ ಇರ್ತಾರೆ, ಅಂತಹವರಿಗೆ ನೀವು ಹುಡುಕಿ ದಾನವನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ದೇಶ ಕಾಲೇಚ ಪಾತ್ರೇಚ ಅಂದ್ರೆ, ಮೊದಲು ಕೊಡ್ಬೇಕು ಅಂತ ಅಂದಾಗ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ಮನಸ್ಸು ನಾನು ಇವರಿಗೆ ಕೊಡ್ಬೇಕಪ್ಪ ಅಂತ ಇರ್ಬೇಕು. ಮೊದಲನೇದು ದೇಶ. ದೇಶ ಅಂತ ಅಂದ್ರೆ, ನಾವು ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಯಾವ ದಾನ ಧರ್ಮಾದಿಗಳನ್ನ ಮಾಡ್ತೀವಿ ಅದು ತುಂಬಾ ಕೌಂಟ್ ಆಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಇವಾಗ ಏನಾಗೋಗಿದೆ, ನಾವು ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ಆ ದಾನ ಅನ್ನೋದು ಸಹ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಇಲ್ಲ ನೋಡಿ, ನೀವ್ ಇಲ್ಲಿಗೆ ಬಂದ್ಬಿಟ್ಟಿದೀರಾ, ನೀವ್ ದಾನ ಮಾಡ್ಬಿಡ್ಬೇಕು, ಇಲ್ಲಿ ಬ್ರಾಹ್ಮಣರು ಕೂತ್ಕೊಂಡ್ಬಿಟ್ಟಿದೀವಿ, ಹಂಗ್ ಮಾಡ್ಬಿಟ್ಟಿದೀವಿ, ಆ ರೀತಿ ಹೆದರಿಸಿ ದಾನವನ್ನ ಅವರು ಸಹ ಸ್ವೀಕಾರ ಮಾಡಬಾರ್ದು. ಅಂತಹವರಿಗೆ ನಾವು ಸಹ ದಾನವನ್ನ ಕೊಡಬಾರ್ದು. ಆದ್ರೆ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ದಾನ ಮಾಡಿದಾಗ ಅದು ಅತಿ ಹೆಚ್ಚು ಪರಿಣಾಮವನ್ನ ಬೀರುತ್ತೆ. ಹಾಗಿದ್ರೆ ಮನೆಯಲ್ಲಿ ನಾವು ಯಾವ ರೀತಿ ದಾನ ಮಾಡಬಹುದು ಅಂದ್ರೆ, ಮನೆಯಲ್ಲೂ ಅಷ್ಟೇ ಒಳ್ಳೆಯ ಸ್ಥಾನದಲ್ಲಿ ದಾನವನ್ನ ಮಾಡ್ಬೇಕು. ಉದಾಹರಣೆ, ನಾವು ಬೆಡ್ರೂಮ್ ಅಲ್ಲಿ ಕೂರಿಸ್ಬಿಟ್ಟು ಯಾರಿಗಾರು ಕುಂಕುಮ ಕೊಡ್ತೀವಾ? ಇಲ್ಲ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ದೇವರ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ಕೂರಿಸಿ ನಾವು ದಾನ ಧರ್ಮಾದಿಗಳನ್ನ ಮಾಡ್ಬೇಕು. ಇನ್ನೊಂದು ಕಾಲ. ಕಾಲ ಅಂತ ಅಂದ್ರೆ ಒಳ್ಳೆಯ ಕಾಲದಲ್ಲಿ ದಾನವನ್ನ ಮಾಡ್ಬೇಕು. ಒಳ್ಳೆಯ ಕಾಲದಲ್ಲಿ ಅಂತ ಅಂದ್ರೆ, ಉದಾಹರಣೆ, ನನಗೆ ರಾತ್ರಿ ಮಧ್ಯರಾತ್ರಿ ಬರುತ್ತಪ್ಪ, ಯಾರಿಗೋ ದಾನ ಮಾಡ್ಬೇಕು ಅಂತ, ಮಧ್ಯರಾತ್ರಿ ಎದ್ದೋಗ್ಬಿಟ್ಟು ದಾನ ಮಾಡಕ್ಕಾಗತ್ತಾ? ಇಲ್ಲ. ಅಂದ್ರೆ ಕಾಲ ಅಂದ್ರೆ ಒಳ್ಳೆ ಕಾಲ ಇರ್ಬೇಕು. ಪರ್ವ ಕಾಲಗಳು, ಈಗ ಉದಾಹರಣೆ ಸಂಕ್ರಮಣ, ಅಥವಾ ಶಿವರಾತ್ರಿ, ಹಬ್ಬ ಹರಿದಿನ, ಅಥವಾ ಇವಾಗ ನಮ್ಗೆಲ್ಲರಿಗೂ ಗೊತ್ತು ಅಕ್ಷಯ ತದಿಗೆ, ಈ ರೀತಿಯ ಮುಖ್ಯವಾಗಿ, ಅದರಲ್ಲೂ ತುಂಬಾ ಮುಖ್ಯವಾಗಿ ಗ್ರಹಣ ಕಾಲದಲ್ಲಿ ನಾವು ದಾನ ಧರ್ಮಾದಿಗಳನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಕಾಲ ಅಂತ ಅಂದ್ರೆ, ಯಾವಾಗ ದೇವ್ರು ನಮಗೆ ಕೊಡ್ತಾನೋ ಅವಾಗ ನಮಗ್ ನಾವು ದಾನ ಮಾಡ್ಬಿಡ್ಬೇಕು. ಯಾವಾಗ ದೇವ್ರು ಕೊಡ್ತಾನೆ ಅಂದ್ರೆ, ಈಗ ಉದಾಹರಣೆ, ನನ್ನ ಹತ್ರ ಹಣ ಇದೆ, ಭಗವಂತ ನನಗ್ ಕೊಟ್ಟಿದ್ದಾನೆ, ಅನುಕೂಲವಾಗಿದ್ದೀನಿ, ಅವಾಗ ನೀವು ಕೈಯನ್ನ ಹಿಡಿಯದೆ ನೀವು ದಾನ ಮಾಡ್ಬಿಡ್ಬೇಕು. ಯಾಕೆ ಅಂತ ಅಂದ್ರೆ, ಅಯ್ಯೋ ಮುಂದೆ ಇನ್ಯಾವಾಗ್ಲೋ ದಾನ ಮಾಡ್ತೀನಿ ಅಂತ ಹಿಡ್ಕೊಂಡು ಕೂತ್ರೆ ನಿಮಗೆ ದಾನ ಮಾಡೋದಿಕ್ಕೆ ಅವಕಾಶ ಕಮ್ಮಿ ಆಗಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ಣ. ಅಂದ್ರೆ ಅವನು ಯಾವತ್ತು ಯಾರನ್ನು ನೋಡ್ತಾ ಇರಲ್ವಂತೆ, ಯಾರು ಏನು ಬಂದು ಕೇಳಿದ್ರು ಕೊಟ್ಬಿಡ್ತಿದ್ನಂತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸಲ ಕರ್ಣ ಎಣ್ಣೆಯನ್ನ ಹಚ್ಕೊಳ್ತಾ ಇರ್ತಾರೆ. ಒಬ್ಬ ಬ್ರಾಹ್ಮಣ ಬಂದು ಕೇಳ್ತಾನೆ, ನನ್ನ ಮಗನಿಗೆ ಉಪನಯನ ಸಂಸ್ಕಾರ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಏನನ್ನಾದ್ರೂ ದಾನ ಮಾಡಿ ಅಂತ. ಅಂದ್ರೆ ಅವ್ನ್ ಎಣ್ಣೆ ಹಚ್ಕೊಳ್ತಾ ಇರ್ತಾನಲ್ಲ, ಆ ಬಟ್ಲು ಬಂಗಾರದ್ದಾಗಿರುತ್ತೆ. ಎಡಗೈಯಲ್ಲೇ ತಕ್ಷಣ ಕೊಟ್ಬಿಡ್ತಾನೆ, ತಗೊಳ್ಳಿ ಇದನ್ನ, ನಿಮ್ಗೆ ಏನಕ್ಕಾದ್ರು ಉಪಯೋಗಕ್ಕೆ ಬರ್ಬೋದು ಅಂತ. ಆಗ ಆ ಬ್ರಾಹ್ಮಣ ಕೇಳ್ತಾನೆ, ಅಲ್ಲ ನೀವು ಬಲಗೈಲಾದ್ರೂ ಕೊಡ್ಬೋದಿತ್ತಲ್ವಾ ಅಂತ. ಆಗ ಅವ್ನು ಹೇಳ್ತಾನೆ, ಎಡಗೈಯಿಂದ ಬಲಗೈಗೆ ಬರೋಷ್ಟರಲ್ಲಿ ನನ್ನ ಮನಸ್ಸು
ಬದಲಾಗ್ಬಿಡ್ಬಹುದು. ಅಥವಾ ನಾನು ಎದ್ದು ಹೋಗಿ ಕೈ ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ದಾನ ಮಾಡ್ತೀನಿ ಅನ್ನೋಷ್ಟೊತ್ತಿಗೆ ನನ್ನ ಮನಸ್ಸು ಬದಲಾಗ್ಬೋದು. ಇಲ್ಲ, ನೀವು ಕೇಳಿದ್ರೆ ನಾನು ದಾನ ಮಾಡ್ಬಿಡ್ಬೇಕು. ಏಕೆಂದ್ರೆ ಅದರಿಂದ ನಿಮ್ಗೆ ಉಪಯೋಗ ಆಗ್ಬೇಕು. ಈ ರೀತಿಯ ಮನಸ್ಥಿತಿ ಅಂದ್ರೆ ಎಡಗೈ, ಬಲಗೈ, ಈ ಜಾಗ, ಆ ಜಾಗ ಅದೆಲ್ಲ ಅಲ್ಲ. ಮುಖ್ಯವಾಗಿ ನಮ್ಮ ಮನಸ್ಸಿರ್ಬೇಕು. ಹೌದಾ, ಇವ್ರು ನಮ್ಮನ್ನ ಕೇಳ್ಕೊಂಬಂದ್ರ, ನಾವ್ ಕೊಡ್ಬೇಕಾ? ಕೊಟ್ಬಿಡ್ಬೇಕು. ಈ ರೀತಿಯಾಗಿ ನಾವು ಇರ್ಬೇಕು. ಇನ್ನೊಂದು ಪಾತ್ರ. ಪಾತ್ರ ಅಂದ್ರೆ ಕೊಡುವ ವ್ಯಕ್ತಿ. ನಾವು ಯಾರಿಗೆ ಕೊಡ್ತಾ ಇದ್ದೀವಿ, ಅವ್ರು ನಿಜಕ್ಕೂ ಸಹ ನಿಜವಾಗ್ಲೂ ಆ ವ್ಯಕ್ತಿ ಅರ್ಹನಾ? ಮೊದ್ಲೆಲ್ಲ ಏನಾಗೋದು, ನಾವು ಶ್ರಾದ್ದ ಕಾರ್ಯವನ್ನ ಮಾಡ್ಬೇಕಾದ್ರೆ ಹಲವಾರು ರೀತಿಯ ದಾನಗಳು ಬರುತ್ತೆ. ಬಂಗಾರದ ಧಾನ್ಯ, ಭೂಮಿ ದಾನ, ಚಪ್ಪಲಿ ದಾನ, ಹಾಸಿಗೆ ದಾನ, ಛತ್ರಿ, ಈ ರೀತಿ ಹಲವಾರು ವಸ್ತುಗಳಿದೆ. ಮೊದಲು ಏನ್ ಮಾಡೋರು, ದ ಬೆಸ್ಟ್ ಥಿಂಗ್ ಅಂತ ನಾವ್ ಏನಂತೀವಿ, ಅದನ್ನೇ ತಗೊಂಡು ಬಂದು ದಾನ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಗೊತ್ತಾ, ಅವರು ಸಹ ನೋಡ್ತಾರೆ, ನಾನ್ ಯಾಕೆ ಇಸ್ಕೋಬೇಕು. ಈಗ ಏನಾಗೋಗಿದೆ, ಎಲ್ಲವೂ ಸಹ ಹಣದ ರೂಪದಲ್ಲಿ. ಎಲ್ಲರಿಗೂ ಒಂದೇ ಸಮ. ಅಂದ್ರೆ ಯಾರಿಗೂ ಜಾಸ್ತಿ ಕಮ್ಮಿ ಇಲ್ಲ. ಎಲ್ರಿಗೂ ಒಂದ್ ಕವರಲ್ಲಿ ಹಾಕ್ಬಿಡ್ತಾರೆ. ಕವರಲ್ಲಿ ಹಾಕ್ಬಿಟ್ಟು ಸುವರ್ಣ ದಾನ, ಸುವರ್ಣ ದಾನ, ಚಪ್ಪಲಿ ದಾನ, ಚಪ್ಪಲಿ ದಾನ. ಸುವರ್ಣ ದಾನದವ್ರಿಗೂ 500 ರೂಪಾಯಿ, ಚಪ್ಪಲಿ ದಾನದವ್ರಿಗೂ 500 ರೂಪಾಯಿ, ಛತ್ರಿ ದಾನದವರಿಗೂ 500 ರೂಪಾಯಿ. ಯಾಕೆ ಅಂದ್ರೆ, ಅಯ್ಯೋ ನೀವು ಆತರ ಎಲ್ಲ ಭೇದ ಮಾಡಿದ್ರೆ ಅವ್ರು ಬಂದು ನಿಮ್ಮ ಹತ್ರ ದಾನ ಇಸ್ಕೊಳಲ್ಲ ಗೊತ್ತಾ ಅಂತ ಮತ್ತೆ ಹೆದರಿಸ್ತಾರೆ ಬೇರೆ ಅಲ್ವಾ. ಇದು ಕೆಲವರ ಮನೆ ಸಂಪ್ರದಾಯ ಇರುತ್ತೆ. ಆ ಮಾಡದವರಿಗೆ ಅದರ ಅನುಭವ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಆಗೋಗಿದೆ. ಅಯ್ಯೋ, ಚಪ್ಪಲಿ ಇಸ್ಕೊಳಲ್ಲ, ಛತ್ರಿ ಇಸ್ಕೊಳ್ಳೋದಿಲ್ಲ, ಅಥವಾ ಹಾಸಿಗೆ ಇಸ್ಕೊಳ್ಳೋದಿಲ್ಲ. ಎಲ್ಲವೂ ಸಹ ದಾನ ಏನಾಗೋಗಿದೆ, ಜಸ್ಟ್ ಶಾಸ್ತ್ರದ ರೂಪಕ್ಕೆ ಬಂದೋಗ್ಬಿಟ್ಟಿದೆ. ಎಸ್ಪೆಷಲಿ ಶ್ರಾದ್ದ ಕಾರ್ಯದಲ್ಲಿ ಯಾರು ಪಿನ್ ಟು ಪಿನ್ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಅಯ್ಯೋ, ಇಷ್ಟೊಂದು ಕಷ್ಟ ಅಂತ ಗೊತ್ತಿಲ್ಲ. ನಾವು ಹಬ್ಬನೇ ಕಷ್ಟ ಅನ್ಕೊಂಡಿದ್ವಿ, ಹಬ್ಬಕ್ಕಿಂತ ಈ ಶ್ರಾದ್ದ ಕಾರ್ಯ ಮಾಡೋದು ತುಂಬಾ ಕಷ್ಟನಪ್ಪ ಅಂತ ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ಆ ರೀತಿ ಕೊಡುವ ವ್ಯಕ್ತಿ ಒಳ್ಳೆ ಮನಸ್ಸಿಂದ ಇಸ್ಕೊಳ್ತಾನ ಅನ್ನೋದು ಮೊದಲು ತಿಳ್ಕೋಬೇಕು. ಇಲ್ಲಿ ಪಾತ್ರ ಅಂತ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅಂದ್ರೆ ನಮ್ಮ ಪಾಪವನ್ನ, ಅಂದ್ರೆ ನಮ್ಮ ಪಾಪಗಳನ್ನ, ಅಂದ್ರೆ ರಕ್ಷೆ ಮಾಡುವವನು. ಅಂದ್ರೆ ನಮ್ಮ ಪಾಪಗಳನ್ನ ಅವನು ತಗೊಂಡು ಅವನು ನಮಗೆ ರಕ್ಷೆ ಮಾಡ್ತಾನಂತೆ. ದಾನ ತಗೊಳ್ತಿದ್ದಾನೆ ಅಂದ್ರೆ ನಾವು ಅವ್ರಿಗೆ ಪುಣ್ಯ ಅನ್ಕೊಂಡು ನಾವು ಅವರಿಗೆ ಕಾಲು ತೊಳೆದು ದಾನ ಮಾಡಿದ್ರು ತುಂಬಾ ಕಮ್ಮಿ. ಹಾಗಾಗಿ ಮುಖ್ಯವಾಗಿ ದಾನ ಕೊಡೋರು ಖುಷಿಯಾಗಿರ್ಬೇಕು, ದಾನ ತಗೊಳ್ಳೋರು ಖುಷಿಯಾಗಿರ್ಬೇಕು. ಇಬ್ರಲ್ಲಿ ಒಬ್ರು ಬೇಸರದಿಂದ ತಗೊಂಡ್ರು ಸಹ ಆ ದಾನಕ್ಕೆ ಯಾವುದೇ ರೀತಿಯಾದಂತಹ ಫಲ ಬರೋದಿಲ್ಲ ಅಂತ ಹೇಳ್ತಾರೆ. ಇಂತಹ ದಾನ ಸಾತ್ವಿಕ ದಾನ. ಅಂದ್ರೆ ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಬೇಕಾಗಿರೋದು, ಯಾವುದೇ ರೀತಿಯಾದಂತಹ ಋಣವನ್ನ ನಾನು ತೀರಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭಗವಂತ ನನಗೆ ಕೊಟ್ಟಿರೋದನ್ನ ಒಳ್ಳೇದಾಗಲಿ ಅಂತ ನಾನು ಒಳ್ಳೆ ಮನಸ್ಸಿನಿಂದ, ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಅರ್ಹ ವ್ಯಕ್ತಿಗೆ ಕೊಡೋನು ಖುಷಿಯಾಗಿರ್ಬೇಕು, ಇಸ್ಕೊಳ್ಳೋನು ಖುಷಿಯಾಗಿರ್ಬೇಕು. ಇದು ಸಾತ್ವಿಕವಾದ ದಾನ ಅನ್ನೋದನ್ನ ನಾವು ತೆಗೆದುಕೊಳ್ಬಹುದು. ಹಾಗಿದ್ರೆ ರಾಜಸ ದಾನ ಹೇಗಿರುತ್ತೆ? ರಾಜಸ ದಾನ ಹೇಗಿರುತ್ತಪ್ಪ ಅಂತ ಅಂದ್ರೆ, ಯತ್ ಯತ್ ಅಂದ್ರೆ ಯಾವುದು, ತು ಆದರೆ, ಪ್ರತಿ ಉಪಕಾರಾರ್ಥಂ, ಪ್ರತಿಫಲಾಕಾಂಕ್ಷೆಯಿಂದ, ಫಲವನ್ನ ಉದ್ವಿಷ್ಟ ಬಯಸಿ, ವಾ ಅಥವಾ ಪುನಃ ಮತ್ತೆ ದೀಯತೆ ಕೊಡಲ್ಪಡುತ್ತದೋ, ಚ ಕೂಡ ಪರಿಕ್ಲಿಪ್ತಂ ಈಕ್ಷೆ ಪಡುತ್ತಾ, ತತ್ ಆ ದಾನವು ರಾಜಸ ಗುಣದಲ್ಲಿ ಇರುವಂತಹದು, ಸ್ಮೃತಂ ತಿಳಿದುಕೋ. ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರತ್ಯುಪಕಾರ, ಬಯಕೆ ಅಥವಾ ಕರ್ಮ ಫಲದ ಅಪೇಕ್ಷೆ ಇರಬಾರ್ದು. ಆ ರೀತಿ ಇದ್ದು ಕೊಟ್ರೆ ಆ ದಾನ ರಾಜಸ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಉದಾಹರಣೆ ನಾನು ಆಗ್ಲೇ ಹೇಳಿದೆ, ನಾವು ಯಾವ್ದಪ್ಪ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ದಾನವನ್ನ ಕೊಡ್ಬೇಕು, ಅಥವಾ ಆ ಗ್ರಹಣ ಕಾಲದಲ್ಲಿ ಕೊಡ್ತೀವಿ. ಕೆಲವರು ಹೇಗ್ ಮಾಡ್ತಾರೆ ಅಂದ್ರೆ, ಗ್ರಹಣ ಕಾಲದಲ್ಲಿ ಈಗ
ಟಿವಿಲಿ ಒಬ್ಬೊಬ್ರು ಗಂಟೆಗೊಬ್ಬೊಬ್ರು ಜ್ಯೋತಿಷ್ಯರು ಬರ್ತಾರಲ್ವಾ, ಅವ್ರು ಹೇಳ್ಬಿಟ್ಟಿರ್ತಾರೆ, ಇಂಥ ದಾನ ನೀವು ಹೀಗೆ ಇಟ್ಕೋಬೇಕು, ಅದ್ಯಾವುದೋ ಒಂದು ಶ್ಲೋಕವನ್ನ ಬರಿಬೇಕು, ಬರೆದು ಅದನ್ನ ಈ ಗೋಧಿಯಲ್ಲಿ ಅಕ್ಕಿಯಲ್ಲಿ ಏನೇನೋ ಸಮಥಿಂಗ್ ದೇ ವಿಲ್ ಟೆಲ್. ಇವನು ಇದನ್ನ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತ ಅಂದ್ರೆ ಮನಸ್ಸಿನಿಂದ ಕೊಡೋದಿಲ್ಲ. ಅವನಿಗಿರೋದು ಒಂದೇ, ಜ್ಯೋತಿಷ್ಯರು ಹೇಳ್ಬಿಟ್ಟಿದ್ದಾರೆ ನನಗ್ ಒಳ್ಳೇದಾಗತ್ತೆ ಅದಕ್ಕೇ ಕೊಡ್ತೀನಿ ಅಲ್ವಾ. ಆ ರೀತಿಯಾದಂತಹ ಮನಸ್ಥಿತಿಯಿಂದ ಯಾರು ದಾನ ಮಾಡ್ತಾರೋ ಅದು ರಾಜಸ ದಾನ. ಹಾಗೆ ಏಣಿಸಿ ಮಾಡೋದು. ಎಸ್, ನಾನು ಆಗ್ಲೇ ಹೇಳದ್ನಲ್ಲ, 500 ರೂಪಾಯಿ ಸುವರ್ಣ ದಾನಕ್ಕೆ, 500 ರೂಪಾಯಿ ಭೂದಾನಕ್ಕೆ, 500 ರೂಪಾಯಿ ಚಪ್ಪಲಿ ದಾನಕ್ಕೆ. ಆ ರೀತಿ ನೀನು ಎಣಿಸಿ ದಾನವನ್ನ ಮಾಡ್ಬಾರ್ದು. ನೀನ್ ದೇವಸ್ಥಾನಕ್ಕೆ ಹೋದಾಗ್ಲೂ ಅಷ್ಟೇ, ನೀನ್ ಎಣಿಸಿ ನೀನು ಹಣವನ್ನ ಹಾಕಬಾರ್ದು. ಆ ಸಾಮಾನ್ಯವಾಗಿ ನನಗೆ ಇದಕ್ಕೆ ನನ್ನ ಅಜ್ಜಿ ನೆನಪಾಗ್ತಾರ. ಏನ್ ಮಾಡ್ತಾರೆ ಅಂದ್ರೆ ಹಳೆ ಕಾಲದಲ್ಲಿ ಒಂದು ಡಬ್ಬಿಯಲ್ಲಿ ಹಣವನ್ನ ಚಿಲ್ಲರೆಯನ್ನ ಹಾಕೋರು. ಹಾಕಿ ನಾವು ಧರ್ಮಕ್ಷೇತ್ರಗಳಿಗೆ ಹೋದಾಗ ಆ ಹುಂಡಿಯಲ್ಲಿ ಇದ್ದಂತಹ ಹಣವನ್ನೂ ಸಹ ಅವರು ಎಣಿಸ್ತಿರ್ಲಿಲ್ಲ. ಜಸ್ಟ್ ಕೈ ಹಾಕಿ ಆ ಕೈಯಲ್ಲಿ ಎಷ್ಟು ಹಣ ಬರ್ತಿತ್ತೋ ಅಷ್ಟನ್ನ ಅವರು ಆ ಹುಂಡಿಗೆ ಹಾಕೋರು. ಯಾಕೆ ಅಂತಂದ್ರೆ ನಾನು ಎಷ್ಟು ಹಾಕಿದ್ದೀನಿ ಅಂತ ನನಗ್ ಗೊತ್ತಾಗ್ಬಾರ್ದು. ನನ್ನ ಕೈಲಿ ಎಷ್ಟಿತ್ತೋ ಅಷ್ಟು ಹಾಕಿದೆ. ಆದ್ರೆ ಬಟ್ ವಾಟ್ ವಿ ಆರ್ ಡೂಯಿಂಗ್ ನೌ, ಎವ್ರಿಥಿಂಗ್ ವಿ ಆರ್ ಸ್ಟಾರ್ಟಿಂಗ್ ಕೌಂಟಿಂಗ್. 10 ರೂಪಾಯಿ, 11 ರೂಪಾಯಿ, 101 ರೂಪಾಯಿ, 1001 ರೂಪಾಯಿ. ವೈ ಯು ಆರ್ ಕೌಂಟಿಂಗ್? ಭಗವಂತನು ನಿಂಗ್ ಹಂಗೆ ಕೌಂಟ್ ಮಾಡಿ ನಿಂಗ್ ಉಸಿರು ಕೊಡ್ತಾನ? ಇಲ್ಲ ಅಲ್ವಾ. ಆ ರೀತಿ ನಾವು ಏನನ್ನು ಕೌಂಟ್ ಮಾಡಬಾರ್ದು. ದಾನ ಮಾಡ್ಬೇಕಾದ್ರೂ ಅಷ್ಟೇ. ನಿಮಗ್ ದಾನ ಮಾಡ್ಬೇಕನ್ಸುತ್ತಾ? ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಅದನ್ನ ನಾವು ದಾನ ಮಾಡ್ಬೇಕು. ಯಾಕೆ ಅಂತಂದ್ರೆ ಈಗ ಉದಾಹರಣೆ ನೋಡಿ, ಈಗ ನಾವು ಅಂಗಡಿಗೆ ಹೋಗ್ತೀವಿ. ಅಂಗಡಿಗೆ ಹೋಗ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಅಪ್ಪನಿಗೆ ಒಂದು ಪಂಚೆ ಬೇಕು ಅಂತ ಅನ್ಕೊಳ್ಳೋಣ. ಹೌ ವಿ ವಿಲ್ ಆಸ್ಕ್, ನಿಮ್ಮ ಅಂಗಡಿಲಿರೋ ಬೆಸ್ಟ್ ಪಂಚೆ ಕೊಡಿ ಅಂತ ಕೇಳ್ತೀವಿ. ನೆಕ್ಸ್ಟ್ ಕೇಳ್ತೀವಿ, ದಾನಕ್ಕೂ ಒಂದು ಪಂಚೆ ಕೊಡಿ ಅಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಇಷ್ಟೊಂದು ಕಾಸ್ಟ್ಲಿ ಬೇಡ ಮೇಡಮ್, ನಾನು ಇನ್ನೊಂದ್ ಸ್ವಲ್ಪ ಕಮ್ಮಿ ದುಡ್ಡಿಂದ ಕೊಡ್ತೀನಿ. ಅಥವಾ ಆ ಮಡ್ಲಕ್ಕಿಗಳು ಕೊಡಬೇಕಾದ್ರೆ ದೇವಸ್ಥಾನದ ಮುಂದೆ ಸೀರೆಗಳಿಟ್ಟಿರ್ತಾರೆ. ಆ ಸೀರೆಗಳನ್ನ ನಾವು ಉಟ್ಟು ಬಿಡ್ತೀವ? ಅದನ್ನ ಉಡ್ಕೊಂಡು ನಾವು ಫಂಕ್ಷನ್ಗೆ ಹೋಗ್ತೀವ? ಬೇಡ, ಮನೇಲೆ ಉಡ್ಕೊಂತೀವ ಆ ಸೀರೆಗಳು. ಅಂತಹದ್ದು ನೀವು ದಾನ ಮಾಡಿ ಏನು ಪ್ರಯೋಜನ? ಹಾಗೇನೆ ಏಣಿಸಿ ನಾವು ದಾನವನ್ನ ಮಾಡಬಾರ್ದು. ಹಾಗೆ ನನ್ನ ಕರ್ತವ್ಯ ಅಂತ ಅವರು ದಾನ ಮಾಡೋದಿಲ್ಲ. ಅಂದ್ರೆ ಯಾರು? ರಾಜಸರು. ಅವ್ರೇನ್ ಮಾಡ್ತಾರೆ, ಕೇವಲ ತೋರ್ಪಡಿಕೆಗೋಸ್ಕರ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಒಂದು ಕೃತಜ್ಞತೆ ಇರೋದಿಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಜಸ್ಟ್ ನಮ್ಮ ಪರ್ಸಿಗೆ ಕೈ ಹಾಕಿ, ಭಗವಂತ ನನಗೆ ಇಷ್ಟೊಂದು ಹಣವನ್ನ ಕೊಟ್ಟಿದ್ದೀಯಾ, ನನಗೆ ಉಸಿರನ್ನ ಕೊಟ್ಟಿದ್ಯಾ, ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ಯಾ, ನಂಗೆ ಐಶ್ವರ್ಯ ಕೊಟ್ಟಿದ್ಯಾ, ನನ್ನ ಕೈಲಿ ಎಷ್ಟಿದೆಯೋ ಅಷ್ಟು ನಾನು ನಿನಗೆ ದಾನವನ್ನ ಮಾಡ್ತಾ ಇದ್ದೀನಿ, ಅಂದ್ರೆ ಹುಂಡಿಗೆ ಹಾಕ್ತಾ ಇದ್ದೀನಿ ಅನ್ನೋ ಮನೋಭಾವನೆ ಇರೋದಿಲ್ಲ. ಅವರಿಗೆ ಒಂದು ಕೃತಜ್ಞತೆ ಇರೋದಿಲ್ಲ, ಒಂದು ಥ್ಯಾಂಕಿಂಗ್ ಇರೋದಿಲ್ಲ. ನಾವ್ ಯಾವಾಗ್ಲೂ ಅಷ್ಟೇ ದಾನ ಮಾಡ್ಬೇಕು ಅಥವಾ ಏನೇ ಒಳ್ಳೆ ಕೆಲಸ ಮಾಡ್ಬೇಕಂದ್ರು ಅಲ್ಲಿ ಒಂದು ಕೃತಜ್ಞತಾ ಭಾವ ಇರಬೇಕು. ಹಾಗೇನೆ ಇವರಿಗೆ ಕೃತಜ್ಞತಾ ಭಾವ ಇರೋದಿಲ್ಲ. ಫಲಮುದ್ದಿಶ್ಯ ವಾ ಪುನಃ, ಅಂದ್ರೆ ದಾನ ಮಾಡೋದು ಯಾಕೆ ಅಂತ ಅಂದ್ರೆ ನಮಗೆ ಪುಣ್ಯ ಬರುತ್ತೆ, ಅದಕ್ಕೆ ದಾನ ಮಾಡ್ತೀವಿ. ನಿಮಗ್ ಗೊತ್ತಾ, ಈ ವರ್ಷ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿದೆ. ಅಧಿಕ ಮಾಸದಲ್ಲಿ 33 ಏನೇ ದಾನ ಮಾಡಿದ್ರು ತುಂಬಾ ಒಳ್ಳೇದಂತೆ. ನಾನ್ ದಾನ ಮಾಡ್ತೀನಿ ಯಾಕೆ ಅಂದ್ರೆ ನನಗ್ ಒಳ್ಳೇದಾಗತ್ತೆ. ನೋ, ನನಗ್ ಒಳ್ಳೇದಾಗುತ್ತೆ ಅಂತ ದಾನ ಮಾಡೋದಲ್ಲ. ಭಗವಂತ ನನಗ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ನಾನು ಅವನಿಗೊಂದು ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೀನಿ, ಕೃತಜ್ಞತೆಯಿಂದ ಹೇಳ್ತಾ ಇದ್ದೀನಿ. ಕೃತಜ್ಞತಾ ಭಾವದಿಂದ ನಾವು ದಾನವನ್ನ ಮಾಡ್ಬೇಕು. ಇನ್ನು ಕೆಲವರು ಇರ್ತಾರೆ, ಬೇರೆಯವರಿಗೆ ಖುಷಿ ತರಿಸೋದಕ್ಕೋಸ್ಕರ ದಾನವನ್ನ ಮಾಡ್ತಾರೆ. ಇಲ್ಲ, ನೀವು ಕೊಡೋದ್ರಿಂದ ಅವರು ಖುಷಿ ಆಗ್ತಾರೆ ಅಂತ ನೀವು ದಾನ ಕೊಟ್ರೆ, ಅಥವಾ ಅವರು ಖುಷಿ ಆಗ್ತಾರೆ ಅಂದ್ರೆ ಅದಕ್ಕೋಸ್ಕರ ನೀವು ಕೊಡಬಾರ್ದು. ಅಥವಾ ನಿಮ್ಗೆ ಪುಣ್ಯ ಬರುತ್ತೆ ಅಂತನೋ, ನಿಮ್ಮ ಪಾಪ ಕಳಿಯುತ್ತೆ ಅಂತನೋ ನೀವು ದಾನವನ್ನ ಮಾಡಬಾರ್ದು. ಈ ರೀತಿಯಾದಂತಹ ಮನಸ್ಥಿತಿಯಿಂದ ನೀವು ಮಾಡಿದ್ರೆ ಅದು ರಾಜಸ ದಾನ ಆಗ್ತಾ ಹೋಗುತ್ತೆ. ಪರಿಕ್ಲಿಪ್ತ ಅಂದ್ರೆ ಖುಷಿ ಇಲ್ಲ, ಇಷ್ಟ ಇರೋದಿಲ್ಲ, ಕಷ್ಟ
ಕಷ್ಟಪಟ್ಟು ಕೊಡ್ತಾ ಹೋಗ್ತಾರವ್ರು. ಅಂದ್ರೆ ಜಸ್ಟ್ ಅವ್ರ ಯೋಚನೆ ಒಂದೇ, ನಾನ್ ದಾನ ಮಾಡ್ಬೇಕು. ಅಂದ್ರೆ ಎಷ್ಟ್ ಕೊಡ್ಬೇಕು? ಯಾರಿಗ್ ಕೊಡ್ಬೇಕು? ಈಗ ಕೆಲವ್ರು ನೋಡಿ, ದಾನ ಮಾಡ್ಬೇಕು, ಸ್ವಲ್ಪ ದುಡ್ಡು ಕೊಡಿ ಅಂದ್ರೆ, ಎಷ್ಟ್ ಕೊಡ್ಬೇಕು? ಯಾಕ್ ಕೊಡ್ಬೇಕು? ಏನಾಗತ್ತದ್ರಿಂದ? ಇಲ್ಲ. ನಿಮಿಗ್ ದಾನ ಮಾಡ್ಬೇಕು ಅಂದ್ರೆ ನಾನ್ ಹೇಳದ್ನಲ್ಲ, ಆ ನಿಷ್ಕಲ್ಮಷವಾಗಿ ನಾವು ದಾನವನ್ನ ಮಾಡ್ಬೇಕು. ಹಾಗೇನೆ ಪರಿಕ್ಲಿಷ್ಟ ಅಂತ ಅಂದ್ರೆ, ಅನ್ಯಾಯದ ಹಣದಿಂದ ನೀನು ದಾನ ಮಾಡಿದ್ರೆ ಅದರಿಂದ ನಿನಗೆ ಖಂಡಿತವಾಗ್ಲೂ ಪುಣ್ಯ ಬರೋದಿಲ್ಲ. ಲಂಚದ ಹಣ ಅಥವಾ ನಾವಾಗ್ಲೇ ಹೇಳಿದ್ವಲ್ಲ, ಬ್ಲಾಕ್ ಮನಿ, ಈ ರೀತಿಯಾದಂತಹ ಹಣದಿಂದ ನೀನು ದಾನವನ್ನ ಮಾಡಿದ್ರೆ ಬರೋದಿಲ್ಲ. ಹಾಗಿದ್ರೆ ದಾನ ಯಾವ ಹಣದಿಂದ ಮಾಡ್ಬೇಕು? ಕಷ್ಟಪಟ್ಟು ದುಡಿದ ಹಣದಿಂದ ನೀನು ದಾನವನ್ನ ಮಾಡ್ಬೇಕು. ಯಾಕೆ ಅಂತಂದ್ರೆ ಭಗವಂತ ನಿನಗೆ, ನಾನು ಕಷ್ಟಪಟ್ಟಿದ್ರಿಂದ ನಾನು ಕತೆ ಇದು ಹೇಳಿದ್ದೀನಿ, ಬಟ್ ಸ್ಟಿಲ್ ಐ ಆಮ್ ರಿಪೀಟಿಂಗ್ ದಿಸ್ ಸ್ಟೋರಿ. ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಶ್ರೀಮಂತರ ಮನೆ ಇರುತ್ತೆ. ಆ ಶ್ರೀಮಂತರ ಮನೆಯಲ್ಲಿ ಪ್ರತಿನಿತ್ಯ ದಾನ ಧರ್ಮಾದಿಗಳು ಆಗ್ತಾ ಇರುತ್ತೆ. ಆ ಅಜ್ಜಿ ಅಂದ್ರೆ ಆ ಮನೆ ಒಡತಿ ಏನ್ ಮಾಡ್ತಾಳೆ, ಪ್ರತಿದಿನ ಅವರ ಮನೆಯಲ್ಲಿರೋರೆಲ್ಲರಿಗೂ ಸಹ ಅಡುಗೆಯನ್ನ ಮಾಡ್ತಾ ಇರ್ತಾಳೆ. ಅದು ಅವಳ ಕರ್ತವ್ಯ ಅಂತ ಮಾಡ್ತಾ ಇರ್ತಾಳೆ. ಅದರಿಂದ ಅವಳೇನ್ ಮಾಡ್ತಾ ಇರ್ತಾಳೆ, ಅವಳಿಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಹಾಕ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಅವರ ಮನೆಗೆ ಪ್ರತಿನಿತ್ಯ ಒಬ್ಬ ಭಿಕ್ಷುಕ ಬರ್ತಾ ಇರ್ತಾನೆ. ಆ ಅಜ್ಜಿ ತನ್ನ ತಟ್ಟೆಯಿಂದ ದಾನವನ್ನ ಮಾಡ್ತಾಳೆ. ಯಾಕೆ ಅವ್ರ ಮಗ ಹೇಳ್ತಾನೆ, ಬೇಕಾದಷ್ಟು ಅಡಿಗೆ ಇದೆ, ನೀನ್ ಹಾಕೋ, ನೀನ್ ಯಾಕೆ ಅದರಿಂದ ದಾನ ಮಾಡ್ತೀಯ ಅಂದ್ರೆ, ಇದು ನನ್ನ ಪಾಲು, ಅದಕ್ಕೆ ದಾನ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಕಷ್ಟಪಟ್ಟು ದುಡಿದಿದ್ದರಿಂದ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಹೇಳಿದ್ದು, ಅನ್ಯಾಯದ ಹಣದಿಂದ ನೀನು ದಾನ ಮಾಡಿದ್ರೆ ಖಂಡಿತ ಬರುವುದಿಲ್ಲ. ಎಸ್, ಯಾವ್ದೋ ಒಂದು ದುಡ್ಡು ಬಂತು, ಹೆಸರು ಬೇಡ, ತಿರುಪತಿ ತಿಮ್ಮಪ್ಪನಿಗೆ ವಜ್ರದ ಕಿರೀಟ ಕೊಟ್ಟೆ, ಇನ್ಯಾರಿಗೋ ಹಾರ ಮಾಡಿಸಿಕೊಟ್ಟೆ, ಖಂಡಿತ ಫಲ ಬರೋದಿಲ್ಲ. ಅದರಿಂದ ನಿಮ್ಗೆ ಇನ್ನೊಂದಿಷ್ಟು ಜನಪ್ರಿಯತೆ ಬರುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಅದು ಸಹ ಕ್ಷಣಿಕವಾಗೇ ಇರುತ್ತೆ. ಹಾಗಿದ್ರೆ ನೋಡಿ, ನಾವು ದಾನ ಕೊಡ್ಬೇಕಾದ್ರೆ ತಾಮಸ ಗುಣ ಅಂತ ಯಾವಾಗ ಆಗುತ್ತೆ ಅಂತ ಅಂದ್ರೆ, ನಾನು ಅಪೇಕ್ಷೆಯನ್ನ ಇಟ್ಕೊಂಡು ದಾನ ಮಾಡೋದ್ರಿಂದ, ಅಥವಾ ಕೃತಜ್ಞತೆ ಇಲ್ಲದೆ ದಾನ ಮಾಡೋದ್ರಿಂದ, ಅಥವಾ ಖುಷಿ ಇಲ್ಲದೆ, ಇಷ್ಟ ಇಲ್ಲದೆ ದಾನ ಮಾಡೋದ್ರಿಂದ ನಮಗೆ ರಾಜಸ ಫಲ ಬರ್ತಾ ಹೋಗುತ್ತೆ. ಹಾಗಿದ್ರೆ ಇನ್ನು ತಾಮಸ ಫಲ ಹೇಗೆ ಬರುತ್ತಪ್ಪ ಅಂತ ನೋಡೋದಿದ್ರೆ, ತಾಮಸ ಫಲ ಹೇಗ್ ಬರುತ್ತೆ ಅಂದ್ರೆ, ಓಂ ಅಂದ್ರೆ ಪರಮೋತ್ತಮನಾದ ಸಾರಿ, ಆದೇಶ ಕಾಲೆ ಅಂತ ಅಂದ್ರೆ, ಆದೇಶ ಅಂದ್ರೆ ಅಶುದ್ಧ ಸ್ಥಳ, ಕಾಲೆ ಮತ್ತು ಪವಿತ್ರ ಕಾಲಗಳಲ್ಲಿ, ಯತ್ ಯಾವ, ದಾನಂ ದಾನವು, ಅಪ್ ಆ, ಅಪ್ ಅದ್ರ್ಯಪ್ಯ ಅಂದ್ರೆ ಅನರ್ಹ ವ್ಯಕ್ತಿಗೆ, ಚ ಕೂಡ, ದೀಯತೆ ಕೊಡಲ್ಪಡುತ್ತದೆಯೋ, ಅಸತ್ಕೃತಂ ಗೌರವವಿಲ್ಲದೆ, ಅವಜ್ಞಾನಂ ಸಮರ್ಪಕ ಗಮನವಿಲ್ಲದೆ, ತತ್ ಅದು, ತಾಮಸಂ ತಾಮಸ ಗುಣದಲ್ಲಿ ಇರುವಂತಹದು, ಉದಾಹೃತಂ ಎಂದು ಹೇಳಲಾಗುತ್ತದೆ. ಅಂದ್ರೆ ನಾವು ದಾನ ಮಾಡಬೇಕಾದ್ರೂ ಸಹ ಸ್ಥಳ, ಕಾಲ ಎಲ್ಲವೂ ಸಹ ಪರಿಗಣನೆ ಬರುತ್ತೆ. ಅಶುಚಿಯಾದ ಸ್ಥಳದಲ್ಲಿ ಅಥವಾ ಅನಿಶ್ಚಿತವಾದ ಕಾಲದಲ್ಲಿ ಅಪಾತ್ರರಿಗೆ ದಾನ ಕೊಟ್ರೆ ಅದು ತಾಮಸ ಗುಣ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕೆಟ್ಟ ದಾನ ಅಂದ್ರೆ ಇಷ್ಟ ಇರೋದಿಲ್ಲ, ಅಥವಾ ಆ ಕಷ್ಟಪಟ್ಟ ಹಣವೂ ಇರೋದಿಲ್ಲ. ಮತ್ತೆ ಹೇಗೆ, ಜಸ್ಟ್ ಅಹಂಕಾರದಿಂದ ಹಾಗೂ ತಿರಸ್ಕಾರದಿಂದ ಕೊಡುವಂಥದ್ದು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಹಂಕಾರ, ನನ್ನ ಹತ್ರ ಇದೆ, ನಾನು ಕೊಡ್ತೀನಿ, ನೋಡಿ ನನ್ಗೆ ಎಷ್ಟು ಇದೆ, ನೀವೇನ್ ಸೀರೆ ಕೊಟ್ರಿ, ನಾನ್ ಎಂತ ಸೀರೆ ಕೊಟ್ಟೆ ಗೊತ್ತಾ ದೇವಿಗೆ, ಈ ರೀತಿ ಅಲ್ಲ. ಇಲ್ಲಿ ಅಹಂಕಾರ ಮತ್ತೆ ತಿರಸ್ಕಾರದಿಂದ ಕೊಡುವಂಥದ್ದು ತಾಮಸ ಗುಣದ್ದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಆದೇಶ ಕಾಲೆ ಯದ್ಧಾನಂ ಅಂದ್ರೆ ಒಳ್ಳೆ ಜಾಗದಲ್ಲಿ ಏನೂ ನೋಡದೆ, ಅಂದ್ರೆ ಉದಾಹರಣೆ,
ಶ್ರದ್ಧೆ ಇಲ್ಲದೆ ಅಂತಾನೆ ನಾವು ತಗೋಬೇಕಾಗತ್ತೆ. ಉದಾಹರಣೆ, ಸ್ಮಶಾನದಲ್ಲಿ ಕೊಡುವಂಥದ್ದು ಅಥವಾ ಕೊಳಕು ಜಾಗದಲ್ಲಿ ಕೊಡುವಂಥದ್ದು, ಇದಾವುದೂ ಸಹ ಸರಿಯಾದ ದಾನ ಆಗೋದಿಲ್ಲ. ಹಾಗೇನೆ ಅಪಾತ್ರೆ ಅಂತ ಅಂದ್ರೆ ಆ ಏನು ಅವರು ನೋಡೋದೇ ಇಲ್ಲ, ಯಾರಿಗೆ ಯಾವ ವ್ಯಕ್ತಿಗೆ ನಾನು ಕೊಡ್ತಾ ಇದ್ದೀನಿ, ಆ ವ್ಯಕ್ತಿಗೆ ಇದು ಅರ್ಹತೆ ಇದೆಯಾ ಅರ್ಹತೆ ಇಲ್ವಾ, ಈ ರೀತಿ ಯಾವುದನ್ನು ಸಹ ನೋಡೋದಿಲ್ಲ. ಇವ್ರು ಕೊಡ್ಬೇಕಾದ್ರೆ ಸಾತ್ವಿಕ ಮನೋಭಾವನೆನೇ ಇರೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ದಾನ ಕೊಡುವ ವ್ಯಕ್ತಿಗೆ ಇವ್ರು ಬೆಲೆ ಕೊಡೋದಿಲ್ಲ. ಉದಾಹರಣೆ ಹೇಳಿದ್ನಲ್ಲ, ಅಯ್ಯೋ ನಾನು ಎಲ್ರಿಗೂ ಒಂದೊಂದ್ 1,000 ರೂಪಾಯಿ ಕೊಡ್ತಾ ಇದ್ದೀನಿ, ಬಂದ್ ಇಸ್ಕೊಂಡ್ ಹೋಗಕ್ ಆಗಲ್ವಾ ಅವ್ರಿಗೆ, ಅವ್ರಿಗೇನ್ ಕಷ್ಟ ಅಂತೆ ಬಂದ್ ಇಸ್ಕೊಂಡ್ ಹೋಗೋದಕ್ಕೆ. ಈ ರೀತಿಯಾದಂತಹ ಅಹಂಕಾರದ ಮಾತುಗಳಿರುತ್ತೆ. ಇಲ್ಲ, ನಾವು ಶ್ರದ್ಧಾ ಮಾಡ್ಬೇಕಾದ್ರೂ ಅಷ್ಟೇ, ದಾನ ಮಾಡ್ಬೇಕಾದ್ರೂ ಅಷ್ಟೇ. ಇಲ್ಲಿ ಶ್ರದ್ಧಾ ಅಂತಾನೆ ಅತಿ ಹೆಚ್ಚು ಯಾಕೆ ನಾನು ಪದವನ್ನ ಉಪಯೋಗಿಸ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ಅಂತಹ ಸಮಯದಲ್ಲಿ ದಾನ ಇರುತ್ತೆ ಅಂತ ಬಳಸ್ತಾ ಇದ್ದೀನಿ ಅಷ್ಟೇನೆ. ಈಗ ನಾವು ದಾನ ಮಾಡ್ತಾ ಇದೀವಿ ಅಂದ್ರೆ, ಓ ಅವ್ರಿಗೆ ಕರ್ದಿದ್ವಿ, ಅವ್ರಿಗೆ ಬಂದು ಇಸ್ಕೊಂಡು ಹೋಗಕ್ಕಾಗಲ್ವಾ, ಆ ರೀತಿ ಅಲ್ಲ. ನಮ್ಮ ಪಾಪವನ್ನ ಕಳೀತಾ ಇದ್ದಾರೆ ಅನ್ನೋ ಮನೋಭಾವ ನಮ್ಮಲ್ಲಿರಬೇಕು. ಅಹಂಕಾರದಿಂದಲೋ ತಿರಸ್ಕಾರದಿಂದಲೋ ನಾವು ಯಾವುದೇ ಕಾರಣಕ್ಕೂ ಸಹ ದಾನವನ್ನ ಕೊಡಬಾರ್ದು. ಹಾಗೆ ನಾವು ದಾನವನ್ನ ಕೊಡ್ಬೇಕಾದ್ರೆ ಅವರಿಗೆ ಸತ್ಕಾರವನ್ನ ಮಾಡ್ತಾ ಕೊಡ್ಬೇಕು. ಅಯ್ಯೋ ನೀವು ಬಂದಿದ್ದೀರಾ, ನನ್ನ ಪಾಪವನ್ನ ಕಳಿಯೋದಕ್ಕೆ ನೀವು ಬಂದಿರೋದು ಅಂತ ಕಾಲ್ ತುಳಿತಾ ಅವರಿಗೆ ಒಳ್ಳೆ ಮನೋಭಾವದಿಂದ ಕರೆದು ಕೂರಿಸಿ, ಅಲ್ವಾ. ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಹುವಿಳ್ಯ ಅಂತ ಮಾಡ್ತಾರೆ. ಆಗ ನಿಜಕ್ಕೂ ಸಹ ಎಷ್ಟು ಸುಂದರವಾಗಿ ಮಾಡ್ತಾರೆ ಅಂದ್ರೆ, ಹಿಂದಿನ ದಿನನೇ ಅವರಿಗೆ ಎಣ್ಣೆ ಮತ್ತು ಕೊಬ್ಬರಿ ಅರಿಶಿಣವನ್ನ ಕೊಟ್ಟು, ಇಲ್ಲ ನಾನ್ ನಿಮಗೆ ಹೀಗೆ ಆ ಹೂವಿಳ್ಯಕ್ಕೆ ಕರಿತಾ ಇದ್ದೀನಿ, ನಿಮಗ್ ಬರಕ್ಕಾಗತ್ತಾ ಅಂತ ಸೌಮ್ಯತೆಯಿಂದ ಕರೆದು, ಅವ್ರು ಬಂದ ಮೇಲೆ ಕಾಲ್ ತೊಳೆದು ಒಳಗಡೆ ಕರ್ಕೊಂಡು ಹೋಗಿ ಬಹಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ಅವರಿಗೆ ಅವರ ಕೈಲಾಗಿದ್ದನ್ನ ಏನೇನಿರುತ್ತೋ ಎಲ್ಲರಿಗೂ ಒಂದೇ ರೀತಿ ಸಮಾನವಾಗಿ ಕೊಡ್ತಾರೆ, ಅಲ್ವಾ. ಅದೇ ರೀತಿ ನಾವು ಅವರಿಗೆ ಸತ್ಕಾರ ಮಾಡ್ತಾ ಹೋಗ್ಬೇಕು. ಕೆಲವರು ಹಂಗಲ್ಲ, ಹೇಗೆ ಅಂತ ಅಂದ್ರೆ ಅಹಂಕಾರ. ಒಬ್ಬ ಬ್ರಾಹ್ಮಣನೇ ಬಂದಿದ್ದಾನೆ, ಬಂದು ಅವನು ಕೇಳ್ತಾ ಇದ್ದಾನೆ, ಅಯ್ಯೋ ಹಿಂಗೆ ಮಗಳ ಮದ್ವೆ ಇದೆ, ಏನಾದ್ರು ಸಹಾಯ. ಆ ಸಹಾಯ ಮಾಡ್ಬೇಕಾ, ಯಾಕ್ರಿ ಮಾಡ್ಬೇಕು, ತಗೊಳ್ಳಿ ಹೋಗ್ಲಿ, ಏನೋ ಹೊರಗಡೆನೆ ನಿಲ್ಲಿಸ್ಬಿಟ್ಟು ಕೊಡೋದು, ಒಳಗಡೆ ಕರಿಯೋದೂ ಇಲ್ಲ. ಈ ರೀತಿಯಾಗಿ ಅವರಿಗೆ ನಾವು ಮಾಡಬಾರದು. ಹೇಳ್ತಾ ಹೋಗ್ತಾರೆ, ನಾವು ದಾನ ಕೊಡ್ಬೇಕಾದ್ರೆ ಅವರಿಗೆ ಕಾಲು ತೊಳೆದು ದಾನ ಮಾಡ್ಬೇಕಂತೆ. ಯಾಕೆ ಅಂತ ಅಂದ್ರೆ, ಅವರು ನಮ್ಮ ಪಾಪಗಳನ್ನ ಕಳೀತಿದ್ದಾರೆ ಅನ್ನುವಂತಹ ಜ್ಞಾನ ಇರಬೇಕು. ಅವಜ್ಞಾನ ಅಂದ್ರೆ ಬೈಕೊಂಡು ದಾನ ಮಾಡೋದು. ಅಯ್ಯೋ ಇಷ್ಟೊಂದು ದುಡ್ಡು ಖರ್ಚಾಗೋಯ್ತಪ್ಪ, ಅಷ್ಟೊಂದು ದುಡ್ಡು ಖರ್ಚಾಗೋಯ್ತಪ್ಪ, ಯಾರಪ್ಪ ಹೇಳಿದ್ರು ದಾನ ಮಾಡಕ್ ಹೇಳಿದ್ರು, ಹಂಗೆ ಹಿಂಗೆ ಬೈಕೊಂಡ್ ದಾನ ಮಾಡೋದು. ವಾಟ್ ಈಸ್ ದ ಯೂಸ್ ಏನ್ ಬಂತು. ಅಥವಾ ಯಾರಿಗೋ ಒಬ್ರಿಗೆ ಊಟಕ್ಕೆ ಕರೆದ್ ಬಿಡೋದು, ಊಟಕ್ಕೆ ಕರ್ಕೊಂಡ್ ಬೈಕೊಂಡು ಕೆಲಸ ಮಾಡೋದು. ಅಡಿಗೆ ಮಾಡ್ತಾ ಇರ್ತಾರೆ, ಅಯ್ಯೋ ಇವ್ರಿಗೊಂದ್ ಕೆಲಸ ಇಲ್ಲಪ್ಪ, ಅವ್ರನ್ನೆಲ್ಲ ಊಟಕ್ಕೆ ಕರೆದ್ ಬಿಟ್ಟಿದ್ದಾರೆ, ಊಟಕ್ಕೆ ಕರೆದ್ ಬಿಟ್ರೆ ಅಡಿಗೆ ಯಾರು ಮಾಡ್ತಾರೆ, ಎಷ್ಟೊಂದ್ ಪಾತ್ರೆ ಬೀಳುತ್ತೆ, ಎಷ್ಟೊಂದ್ ಸಾಮಾನ್ ಖಾಲಿ ಆಗುತ್ತೆ, ಹಾಗೆ ಹೀಗೆ ಅಂತ ನಾನು ಅಡಿಗೆಯನ್ನ ಮಾಡ್ತಾ ಇದ್ರೆ ಅದು ಪ್ರಸಾದ ಹೇಗಾಗೋದಿಕ್ಕೆ ಸಾಧ್ಯ, ಅಲ್ವಾ. ಅದಕ್ಕೆ ಹೇಳಿದ್ದು, ನಾವು ಊಟ ಮಾಡ್ಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅದು ಪ್ರಸಾದ ಆಗತ್ತೆ. ಆದ್ರೆ ಅಡುಗೆ ಮಾಡುವಾಗ ನೀವು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಮಾಡಿದ್ರೆ ಅದು ಮಹಾಪ್ರಸಾದ. ಅದು ಬಿಟ್ಟು ಬೈಕೊಂಡು ನೀವು ದಾನವನ್ನ ಮಾಡಿದ್ರೆ ಏನೂ ಫಲ ಬರೋದಿಲ್ಲ. ಅದೇ ರೀತಿ ಈಗ ಕೆಲವ್ರು ಹೇಳೋದುಂಟು, ಅಯ್ಯೇ ಅವ್ರು ಬರೀ ಹಂಗ್ ಬೈತಾರೆ ಕಣ್ರಿ, ಆದ್ರೆ ಅವ್ರ ಮನಸ್ಸು ಎಷ್ಟು ಒಳ್ಳೇದಿದೆ ಗೊತ್ತಾ, ಅವ್ರು ತುಂಬಾ ಒಳ್ಳೆ ವ್ಯಕ್ತಿ, ಬಾಯಲ್ಲಿ ಮಾತ್ರ ಹಾಗೆ ಬೈತಾರೆ ಅಂತ ಕೆಲವ್ರು ಹೇಳೋದುಂಟು, ಅಲ್ವಾ. ಕೇಳಿದೀವಿ ನಾವು. ಆದ್ರೆ ಒಳಗಡೆ ಏನಿರುತ್ತೋ ಅದೇ ಹೊರಗಡೆ ಬರೋದಲ್ವಾ. ಹೇಳಿದ್ವಲ್ಲ, ಕಾಫಿ ಯಾಕೆ ಚೆಲ್ತು ಅಂದ್ರೆ ನಿನ್ನ ಕೈಯಲ್ಲಿ ಕಾಫಿ ಇತ್ತು ಅದಕ್ಕೆ ಚೆಲ್ತು, ನಿನ್ನ ಬಾಯಲ್ಲಿ ಬರೀ ಬೈಗುಳ ಬರ್ತಿದೆ ಅಂದ್ರೆ ನಿನ್ ಮನ್ಸಲ್ಲಿ ಅದೇ ಇದೆ ಅದಕ್ಕೆ ಬರ್ತಾ ಇದೆ. ಮನಸ್ಸು ಹೇಗೆ ಒಳ್ಳೇದಾಗ್ಬಿಟ್ಟು ಹೊರಗಡೆಯಿಂದ ಬೈಗುಳ ಬರೋದಿಕ್ಕೆ ಸಾಧ್ಯ, ಅಲ್ವಾ. ಯೋಚನೆ ಮಾಡಿ. ಹಾಗೇನೆ ನಾವು ಏನನ್ನ ದಾನ ಮಾಡಬೇಕಾದ್ರೂ ಸಹ
ತುಂಬಾ ನನಗೆ ಒಳ್ಳೇದಾಗತ್ತೆ ಅಂತನೋ, ಅಥವಾ ಅಹಂಕಾರದಿಂದನೋ, ಅಥವಾ ತಿರಸ್ಕಾರದಿಂದಲೋ, ಅಥವಾ ಬೈಕೊಂಡೋ, ಅಥವಾ ಅವರಿಗೆ ಸತ್ಕಾರವನ್ನ ಮಾಡದೆ ನಾವು ದಾನವನ್ನ ಮಾಡಿದ್ರೆ ಅದು ತಾಮಸ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನೀವು ದಾನವನ್ನ ಮಾಡಬೇಕು ಅಂತ ಅಂದ್ರೆ ರಾಜಸ, ತಾಮಸ, ಸಾತ್ವಿಕ, ಈಗ 3 ಗುಣಗಳು ನಿಮಗೆ ಆಲ್ರೆಡಿ ಗೊತ್ತಾಗಿರೋದ್ರಿಂದ ನೀವು ದಾನ ಮಾಡಬೇಕಾದ್ರೆ ಒಂದೇ. ಯಾರು ದಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಅವರು ಯೋಗ್ಯ ವ್ಯಕ್ತಿನ, ಅರ್ಹ ವ್ಯಕ್ತಿನ, ಅವರಿಗೆ ದಾನ ಕೊಟ್ರೆ ಅದು ಸರಿನಾ? ಮೊದಲನೇ ಪರೀಕ್ಷೆ. 2ನೇ ಪರೀಕ್ಷೆ, ನನ್ನ ಮನಸ್ಸು ಶುದ್ಧವಾಗಿರ್ಬೇಕು. ನಾನು ಬೈಕೊಂಡು ದಾನ ಮಾಡ್ಬೇಕು, ಸಂತೋಷವಾಗಿ ಖುಷಿಯಾಗಿ ಭಗವಂತ ನನಗಿಂತ ಒಳ್ಳೆ ಪೋಸ್ಟ್ ಮ್ಯಾನ್ ಕೆಲಸ ಕೊಟ್ಟಿದ್ದಾನಲ್ಲಪ್ಪ, ಐ ಆಮ್ ಹ್ಯಾಪಿ ವಿತ್ ದಟ್. ಆ ರೀತಿಯಾದಂತಹ ದಾನವನ್ನ ಮಾಡ್ಬೇಕು. ಇಲ್ಲಿ ಅವರಿಗೆ ದಾನದ ಬಗ್ಗೆ ತಿಳ್ಕೊಂಡ್ವಿ. ಜ್ಞಾನ, ದಾನ, ತಪಸ್ಸು ಹೇಗೆ ನಮಗೆ ಒಳ್ಳೇದ್ ಮಾಡತ್ತೆ ಅಂತ ಮುಂದೆ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಈಗ ದಾನ, ತಪಸ್ಸು ಮತ್ತು ಯಜ್ಞ, ಈ ಮೂರರಲ್ಲೂ ಸಹ ಸಾತ್ವಿಕ, ರಾಜಸ, ತಾಮಸ ಹೇಗಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಇದು ಹೇಗೆ ನಮಗೆ ಒಳ್ಳೇದಾಗತ್ತೆ ಅಂತ ಭಗವಂತ ಮುಂದೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಅಂದ್ರೆ ಇನ್ನಷ್ಟು ಕಣ್ಣಿನ ಆಪರೇಷನ್ ಮಾಡ್ತಾನೆ ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಭಗವಂತ ಇಷ್ಟೊಂದು ನಮ್ಗೆ ತಿಳ್ಕೊಳ್ಳುವಂತಹ ಜ್ಞಾನ ಕೊಟ್ಟಿರೋದ್ರಿಂದ ನಾವು ಅವನಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಹ ತುಂಬಾ ಕಮ್ಮಿ. ಅವನ ಋಣ ತೀರ್ಸೋದಿಕ್ಕಂತೂ ಸಾಧ್ಯನೇ ಇಲ್ಲ ಅಲ್ವಾ? ಅವನ್ ಋಣ ತೀರ್ಸೋದಿಕ್ಕಾಗೋದಿಲ್ಲ. ಹೇಗಪ್ಪ ತೀರ್ಸೋದು ಅವನ್ ಋಣವನ್ನ ಅಂತ ಲೆಕ್ಕ ಹಾಕೋದಾದ್ರೆ ಜಸ್ಟ್ ತುಂಬಾ ಸುಲಭ. ಅವನಿಗೊಂದು ಧನ್ಯವಾದ ಹೇಳ್ತಾ, ಭಗವಂತ ಧನ್ಯವಾದ, ನನಗ್ ಬೆಳಗ್ಗೆ ಎಬ್ಸಿದ್ಯಾ, ಬೆಳಗ್ಗೆ ಎದ್ದಿದ್ಯಾ ಅಂದ್ರೆ, ಬೆಳಿಗ್ಗೆ ಎದ್ದಿದೀವಿ ಅಂದ್ರೆ ಅರ್ಥ ಏನು? ನಮ್ಮ ಕಥೆಯನ್ನ ಅವನಿನ್ನೂ ಬರಿತಾ ಇದ್ದಾನೆ, ಸುಂದರವಾಗಿ ಬರಿತಾ ಇದ್ದಾನೆ. ಅದನ್ನ ಸುಂದರ ಮಾಡ್ಕೊಳ್ಳೋದು ಹೇಗೆ? ನನ್ನ ಅಭ್ಯಾಸದಿಂದ ಅಲ್ವಾ? ಅವನ್ ಸುಂದರವಾಗಿ ಬರೀತಾನೆ, ಆದ್ರೆ ನನ್ನ ಅಹಂಕಾರ, ತಿರಸ್ಕಾರ ಎಲ್ಲ ನನ್ನಲ್ಲಿದ್ರೆ ಅವನು ಪಾಪ ಏನ್ ಮಾಡಕ್ಕಾಗತ್ತೆ? ಅವನ್ ಹೇಗ್ ಒಳ್ಳೇದ್ ಬರೆಯಕ್ಕಾಗತ್ತೆ ಅಲ್ವಾ? ಆಗಲ್ಲ. ಅವನ ಕತೆ ತುಂಬಾ ಚೆನ್ನಾಗಿ ಬರಿಬೇಕು ಅಂದ್ರೆ ನನ್ನ ಅಭ್ಯಾಸ ಹಾಗೂ ನನ್ನ ಡೆಡಿಕೇಶನ್ ಏನಿರುತ್ತೆ ಅವನಿಗೆ ಸಂಪೂರ್ಣವಾಗಿ ಶರಣಾಗ್ತಾ ಹೋಗ್ಬೇಕು. ಹಾಗಾಗಿ ನಾವು ಯಾವುದೇ ಕೆಲಸವನ್ನ ಮಾಡ್ಲಿ, ಯಜ್ಞ, ದಾನ, ತಪಸ್ಸು ಏನೇ ಮಾಡಿದ್ರು ಸಹ ಭಗವಂತ ನಿನ್ನ ಪ್ರೀತಿಗೆ ನಾನು ಮಾಡ್ತಾ ಇದ್ದೀನಿ, ನನಗಿದ್ರಿಂದ ಏನೂ ಅಪೇಕ್ಷೆ ಇಲ್ಲಪ್ಪ. ಯಾಕೆಂದ್ರೆ ನನಗ್ ಗೊತ್ತು ನೀನ್ ನನಗೆ ಏನ್ ಕೊಡಬೇಕು ಅಂತ ನಿನ್ನ ಮನಸ್ಸಲ್ಲಿದೆ, ಆ ಎಲ್ಲವನ್ನ ನೀನ್ ನನಗೆ ಕೊಟ್ಟೇ ಕೊಡ್ತೀಯ, ನನಗ್ ಗೊತ್ತು ಅಲ್ವಾ? ಅಪ್ಪ ಅಮ್ಮಂಗ್ ಗೊತ್ತಿರಲ್ವಾ ಮಕ್ಳನ್ನ ಹೇಗ್ ಸಾಕ್ಬೇಕು ಅಂತ? ಅವನೇ ಹೇಳ್ಬಿಟ್ಟಿದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಯೋಗಕ್ಷೇಮ ಯಾರು ನನ್ನ ಅಪ್ಪನೋ, ನನ್ನ ಗಂಡನೋ, ನನ್ನ ಮಗನೋ ತಗೊಳ್ತಾ ಇಲ್ಲ. ಅವರೆಲ್ಲರೂ ಟೆಂಪ್ರರಿ ಅಲ್ಲದೆ ಇರೋ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಅದು ಭಗವಂತ. ಅವನು ನನ್ನ ಮೊದಲ ಉಸಿರಿನಿಂದ ಕೊನೆ ಉಸಿರಿನವರೆಗೆ ಜನ್ಮ ಜನ್ಮದಲ್ಲಿ ಕೈ ಹಿಡಿದು ಕಾಪಾಡೋ ತಂದೆ ಅವನು ಅಂದ್ಮೇಲೆ ಅವನು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನಲ್ವಾ? ಹಾಗಾಗಿ ಅವನಿಗೆ ನಾವು ಸಂಪೂರ್ಣ ಶರಣಾಗೋದ್ರ ಜೊತೆಗೆ ಅವನಿಗೆ ಹೇಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ, ಭಗವಂತ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸು ತಂದೆ ಅಂತ ನಾವು ಅವನಿಗೆ ಹೇಳ್ಕೊಳ್ಳೋಣ. ಓಕೆ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.